ಎಲ್ಲರಿಗೂ ನಮಸ್ಕಾರಗಳು. ಇಂದು 10ನೇ ತರಗತಿ ಗಣಿತ ವಿಷಯದ ಘಟಕ 2 ಈಗಾಗಲೇ ಘಟಕ 1ರ 5 ವಿಡಿಯೋಗಳು ಮತ್ತು ಅದರ ಜೊತೆಗೆ ಒಂದು ಕಿರು ಪರೀಕ್ಷೆಯನ್ನು ಒಟ್ಟು 6 ವಿಡಿಯೋಗಳನ್ನು ಮಾಡುವುದರ ಮೂಲಕ ಘಟಕ 1 ವಾಸ್ತವ ಸಂಖ್ಯೆಗಳನ್ನು ಸಂಪೂರ್ಣವಾಗಿ ಪ್ರತಿಯೊಂದು ಅಭ್ಯಾಸದ ಮತ್ತು ಉದಾಹರಣೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿದ್ದೇನೆ. ಈಗ ಘಟಕ 2 ಬಹುಪದೋಕ್ತಿಗಳು ಅನ್ನುವಂಥದ್ದು. ಬಹುಪದೋಕ್ತಿಗಳು ನ್ಯೂ ಸಿಲೆಬಸ್ 2024 2024ರ ಹೊಸ ಪಠ್ಯ ಪುಸ್ತಕದ ಪ್ರಕಾರ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಅಂದ್ರೆ ಈ ವರ್ಷದಲ್ಲಿ ಅಂದ್ರೆ 2024ರಲ್ಲಿ ಹೊಸ ಪುಸ್ತಕವನ್ನು ಅಂದ್ರೆ ಅದರಲ್ಲಿ ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದು, ಕೆಲವೊಂದು ಅಭ್ಯಾಸಗಳನ್ನು ರಿಮೂವ್ ಮಾಡಿರ್ತಕ್ಕಂಥ ಇದೆ. ಹೀಗಾಗಿ ಅವುಗಳನ್ನು ರಿಮೂವ್ ಮಾಡಿರ್ತಕ್ಕಂಥ ಸಿಲೆಬಸ್ಗಳನ್ನು ಬಿಟ್ಟು ಹೊಸದಾಗಿರ್ತಕ್ಕಂಥ ಈ ವರ್ಷದ ಸಿಲೆಬಸ್ ನಲ್ಲಿರುವಂತಹ ಒಂದು ಅಭ್ಯಾಸದ ಲೆಕ್ಕಗಳನ್ನಾಗಲಿ ಅಥವಾ ಉದಾಹರಣೆ ಲೆಕ್ಕಗಳನ್ನಾಗಲಿ ಆ ಎಲ್ಲ ಸಮಸ್ಯೆಗಳಿಗೂ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಇವತ್ತಿರುವಂತಹ ಮೊದಲನೇದು ಇದು ಪಾರ್ಟ್ 1 ವಿಡಿಯೋ. ಇದು ಫಸ್ಟ್ ಇದು ಪಾರ್ಟ್ 1 ವಿಡಿಯೋ. ಇದೇ ರೀತಿಯಾಗಿರ್ತಕ್ಕಂಥ ಕಂಪ್ಲೀಟ್ ಈ ಬಹುಪದೋಕ್ತಿಯನ್ನು ಮುಗಿಯುವವರೆಗೂ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಕಂಟಿನ್ಯೂ ಆಗಿರುತ್ತೆ ಮತ್ತು ಪ್ರತಿಯೊಂದು ಪಾಠದಲ್ಲಿಯೂ ಉಳಿದ ಪಾಠಗಳ ವಿಡಿಯೋಗಳ ಲಿಂಕು ಕೂಡ ಇರುತ್ತೆ ಅನ್ನುವಂತ ಹೇಳುತ್ತಾ ಘಟಕ 2 ಬಹುಪದೋಕ್ತಿಗಳು ಅಂತ ಹೆಸರೇ ಹೇಳಿಗತ್ತದ, ಬಹು ಪದೋಕ್ತಿಗಳು ಅನ್ನುವಂಥದ್ದು. ಇದಕ್ಕಿಂತ ಮುಂಚಿತವಾಗಿ ನಾವು ಸ್ಥಿರ ಸಂಖ್ಯೆಗಳನ್ನ ತಗೊಳ್ಳೋಣ. ಸ್ಥಿರ ಸಂಖ್ಯೆಗಳು ಅಂತ ನಮಗೆ ಗೊತ್ತಿದೆ, ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಕಲ್ತೀವಿ. ಸ್ಥಿರ ಸಂಖ್ಯೆಗಳು ಅಂದ್ರೆ ಕಾನ್ಸ್ಟೆಂಟ್ ಅಂತಕ್ಕಂಥದ್ದು. ಈಗ ಈ ಸ್ಥಿರ ಸಂಖ್ಯೆಗಳಂದ್ರೆ ಯಾವುದು? 1, 5, 4, -3, 8 ಡ್ಯಾಶ್ ಡ್ಯಾಶ್. ಸ್ಥಿರ ಅಂದ್ರೆ ಫಿಕ್ಸ್, ಕಾನ್ಸ್ಟೆಂಟ್ ಅಂದ್ರೆ ಸ್ಥಿರ. ಈಗ 5 ಅಂದ್ರೆ ಅದರ ಬೆಲೆ 5 ಇರುತ್ತೆ, ಯಾವುದೇ ರೀತಿಯಾದಂತ ವ್ಯತ್ಯಾಸವನ್ನ ಇರೋದಿಲ್ಲ ಅಂತ. ಇನ್ನು ಅದಾದ ನಂತರ ಚರಾಕ್ಷರಗಳು ಅಂತ ಬರುತ್ತವೆ. ಚರಾಕ್ಷರಗಳು ವೇರಿಯೇಬಲ್ಸ್ ಅಂತ ಕರೀತಾರೆ ಇವುಗಳನ್ನ. ಈಗ ಚರಾಕ್ಷರಗಳಂದ್ರೆ ಎಕ್ಸ್ ಇರ್ಬೋದು, ವೈ ಇರ್ಬೋದು, ಝೆಡ್ ಇರ್ಬೋದು, ಪಿ ಇರ್ಬೋದು, ಇವುಗಳನ್ನ ಚರಾಕ್ಷರ ಅಂತ ನಾವು ಕರಿತಿರ್ತೀವಿ. ಚರ ಎಂದರೆ ಬದಲಾಗುವಂತ, ಅಂದ್ರೆ ಈ ಬೆಲೆಗಳನ್ನ ಚೇಂಜ್ ಆಗ್ತಾವ, ಆದ್ರೆ ಇದು ಫಿಕ್ಸ್ ಆಗಿರ್ತಾವ, ಕಾನ್ಸ್ಟೆಂಟ್ ಸ್ಥಿರ ಸಂಖ್ಯೆಗಳು. ಈ ಸಂಖ್ಯೆಗಳಲ್ಲಿ ಯಾವುದೇ ರೀತಿಯಾದಂತ ಒಂದು ಬದಲಾವಣೆಯನ್ನು ಇರುವುದಿಲ್ಲ. 4 4 ಆಗಿರುತ್ತೆ, -3 ಅಂದ್ರೆ -3, 8 ಅಂದ್ರೆ 8. ಆದ್ರೆ ಇಲ್ಲಿ ಚರಾಕ್ಷರಗಳು ಏನಾಗ್ತಿರ್ತಾವ, ಬದಲಾವಣೆಯನ್ನ ಆಗ್ತಾ ಇರ್ತಾವ ಅಂತ. ಚರ ಎಂದರೆ ಬದಲಾಗು, ಎಕ್ಸ್ ಬೆಲೆ 1 ಇರ್ಬೋದು, 2 ಇರ್ಬೋದು, 5 ಇರ್ಬೋದು, 10 ಇರ್ಬೋದು, ಈ ರೀತಿ ಬದಲಾವಣೆಯನ್ನು ಇರ್ತಕ್ಕಂಥವುಗಳನ್ನು ನಾವು ಚರಾಕ್ಷರಗಳು ಅಂತ ಕರಿತೀವಿ. ಈ ಸ್ಥಿರ ಸಂಖ್ಯೆಗಳು, ಚರಾಕ್ಷರಗಳು ಮತ್ತು ಗಣಿತದ ಒಂದು ಮೂಲ ಕ್ರಿಯೆಗಳು ಅಂತಕ್ಕಂಥವು ತೆಗೆದುಕೊಂಡು ನಾವು ಮತ್ತೆ ಬೀಜೋಕ್ತಿಗಳು ಅಂತ ಆಗ್ತವೆ. ಉದಾಹರಣೆಗೆ ಈಗ 3x + 7 ಅನ್ನುವಂಥದ್ದು. ಇಲ್ಲಿ ಏನೇನು ಬಂದವ? ಚರಾಕ್ಷರ ಇದೆ, ಸ್ಥಿರ ಸಂಖ್ಯೆಗಳಿದೆ, ಗಣಿತದ ಮೂಲ ಕ್ರಿಯೆ ಅಂತಕ್ಕಂಥದ್ದು. ಅಂದ್ರೆ ಇವುಗಳನ್ನ ಎಲ್ಲವುಗಳನ್ನ ಕೂಡಿ ಏನಾಗ್ತಾ ಇದೆ ಅಂದ್ರೆ ಇದು ಒಂದು ಬೀಜೋಕ್ತಿಗಳು ಅಂತ. ಇದು ಬೀಜೋಕ್ತಿಗಳು, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ, ಬೀಜೋಕ್ತಿಗಳು. ಹಾಗಾದ್ರೆ ಇದು ಮತ್ತೊಂದು ತಗೊಳ್ಳೋಣ. ಉದಾಹರಣೆ 3 × x⁵ + 7 × x⁴ + 5 ಅಂತಕ್ಕಂಥ ತೆಗೆದುಕೊಂಡು ಇದು ಕೂಡ ಒಂದು ಬೀಜೋಕ್ತಿ. ಕಾರಣ ಇದರಲ್ಲಿ ಸ್ಥಿರ ಸಂಖ್ಯೆಗಳಿವೆ, ಚರಾಕ್ಷರಗಳಿವೆ, ಆಮೇಲೆ ಆ ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ಲಸ್ ಮೈನಸ್ ಗುಣಾಕಾರ ಭಾಗಾಕಾರ ಚಿಹ್ನೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದಿದೆ. ಇದನ್ನು ಕೂಡ ಒಂದು ಬೀಜೋಕ್ತಿ. ಹಾಗಾದ್ರೆ ನಮಗಿರುವಂತಹ ಚಾಪ್ಟರ್ ಯಾವುದು ಅಂದ್ರೆ ಬಹುಪದೋಕ್ತಿಗಳು ಅಂತಕ್ಕಂಥದ್ದು. ಈ ಬಹುಪದೋಕ್ತಿಗಳು ಇದು ಬಹುಪದೋಕ್ತಿನ ಅಥವಾ ಇದು ಬಹುಪದೋಕ್ತಿನ ಅಂತಂದ್ರೆ, ಈಗ ನಾನು ಬಹುಪದೋಕ್ತಿಗಳು ಅಂತಂದ್ರೆ ಇಲ್ಲಿ ಬಂದಿರತಕ್ಕಂತ ಇದು ಬಹುಪದೋಕ್ತಿ, ಇದು ಬಹುಪದೋಕ್ತಿನ, ಇದು ಬೀಜೋಕ್ತಿಗಳು ಹೌದು. ಬಟ್ ಎಲ್ಲಾ ಬೀಜೋಕ್ತಿಗಳು ಬಹುಪದೋಕ್ತಿಗಳು ಆಗಬಹುದಾ ಅಥವಾ ಎಲ್ಲಾ ಬಹುಪದೋಕ್ತಿಗಳು ಬೀಜೋಕ್ತಿಗಳು ಆಗಬಹುದಾ ಅನ್ನುವಂಥದ್ದು ನೋಡೋಣ. ಈಗ ಬಹುಪದೋಕ್ತಿಗಳಿಗೆ ಬರೋಣ. ನಮ್ಮ ಚಾಪ್ಟರ್ನ ಅದೇ ಇದೆ, ಬಹುಪದೋಕ್ತಿಗಳು. ಹಾಗಾದ್ರೆ ಬಹುಪದೋಕ್ತಿಗಳು ಅಂದ್ರೆ ಏನಾಗಿರ್ಬೇಕು ಅಂದ್ರೆ ಚರಾಕ್ಷರದ, ನಾವು ಕೇವಲ ಚರಾಕ್ಷರವನ್ನ ನೋಡ್ಬೇಕು. ಚರಾಕ್ಷರದ ಘಾತ ಯಾವಾಗಲೂ ಪೂರ್ಣ ಸಂಖ್ಯೆಗಳು ಆಗಿರಬೇಕು. ಪೂರ್ಣ ಸಂಖ್ಯೆಗಳು ಪ್ರತಿಯೊಂದು ಪದಗಳಲ್ಲಿ ಪೂರ್ಣ ಸಂಖ್ಯೆಗಳನ್ನ ಆಗಿರಬೇಕು. ಪೂರ್ಣ ಸಂಖ್ಯೆಗಳಂದ್ರೆ ಯಾವುದು? 0 1 2 3 4 ಡ್ಯಾಶ್ ಡ್ಯಾಶ್ ಡ್ಯಾಶ್. ಈ ರೀತಿ ಇರಬೇಕು ಕಂಡೀಷನ್ ಬಹುಪದೋಕ್ತಿಗಳಲ್ಲಿ. ಎಲ್ಲಾ ಬೀಜೋಕ್ತಿಗಳನ್ನ ನಾವು ತೆಗೆದುಕೊಂಡು ಆ ಬೀಜೋಕ್ತಿಗಳಲ್ಲಿ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆಗಳು ಇದ್ದು ಅಂತಂದ್ರೆ, ಒಂದೇ ಚರಾಕ್ಷರ ಇರ್ತಕ್ಕಂಥದ್ದು, ನಮಗೆ ಬೇರೆ ಬೇರೆ ಚರಾಕ್ಷರಗಳು ಇರ್ತಕ್ಕಂಥದ್ದು ಈ ಒಂದು ಬಹುಪದೋಕ್ತಿಯಲ್ಲಿ ನಮ್ಮ ಸಿಲೆಬಸ್ ನಲ್ಲಿ ಇಲ್ಲ, ಒಂದೇ ಚರಾಕ್ಷರ ಇರ್ತಕ್ಕಂಥ ಇದೆ.
ಹಾಗಾಗಿ ಆ ಚರಾಕ್ಷರದ ಪ್ರತಿಯೊಂದು ಪದದಲ್ಲಿಯೂ ನಾವು ಪೂರ್ಣ ಸಂಖ್ಯೆಗಳನ್ನ ಇರಬೇಕು. ಚರಾಕ್ಷರದ ಪ್ರತಿಯೊಂದು ಘಾತದಲ್ಲಿಯೂ ಇಡೀ ಒಂದು ಬೀಜೋಕ್ತಿಯಲ್ಲಿ ಎಲ್ಲವನ್ನ ಚೆಕ್ ಮಾಡುವ ಪ್ರತಿಯೊಂದು ಚರಾಕ್ಷರ ಅಂದ್ರೆ ಒಂದೇ ಚರಾಕ್ಷರ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಆ ಚರಾಕ್ಷರವನ್ನ ನಾವು ಘಾತಗಳನ್ನ ಪೂರ್ಣ ಸಂಖ್ಯೆಗಳಾಗಿರ್ಬೇಕು. ಉದಾಹರಣೆಗೆ ಇಲ್ಲಿ ಫಸ್ಟ್ ತಗೊಳ್ಳೋಣ. ಈ ಚರಾಕ್ಷರದ ಘಾತ 1 ಇದೆ. ಹಾಗಾದ್ರೆ ನಮ್ಗೆ ಇದು ಕರೆಕ್ಟ್ ಐತಿ. ಇದು ಒಂದು ಬಹುಪದೋಕ್ತಿ. ಇಲ್ಲಿ ಏನು ಇಲ್ಲ ಅಂದ್ರೂ ಚರಾಕ್ಷರದ ಘಾತ ಏನಿಲ್ಲ 0 ಇರುತ್ತದೆ. ಯಾಕಂದ್ರೆ 7 into 1 7 ಅಂದ್ರೆ 7 into 1 7 into ಯಾವುದೇ ಒಂದು ಚರಾಕ್ಷರದ ಘಾತ 0 ಇದ್ದಾಗ ಅಥವಾ ಯಾವುದೇ ಬೆಲೆಯ ಘಾತ ಸಂಖ್ಯೆ 0 ಇದ್ದಾಗ ಅದರ ಬೆಲೆ ಎಷ್ಟಾಗಿರುತ್ತೆ 1. ಹಾಗಾಗಿ ಇಲ್ಲಿ 7 into x to the power of 0. ಇಲ್ಲಿ ಕೂಡ 0 ಇದೆ ಅಂದ್ರೆ ಇದು ಪೂರ್ಣ ಸಂಖ್ಯೆಗಳಲ್ಲಿ ಬಂತು. ಇದು ಕೂಡ ಒಂದು ಬಹುಪದೋಕ್ತಿ. ಹಾಗಾಗಿ ಕಂಪ್ಲೀಟ್ ಆಗಿ ಇದು ಬಹುಪದೋಕ್ತಿ ಆಗಿದೆ. ಅದನ್ನೇ ಎರಡನೇ ಇದರಲ್ಲಿ ಬರೋಣ. ಇಲ್ಲಿ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆಗಳಲ್ಲಿ ಇರುವಂತಹ ಸಂಖ್ಯೆ ಇದೆ. ಆದ್ರೆ ಇಲ್ಲಿರುವಂತಹ ಇದು ಕಂಪ್ಲೀಟ್ ಆಯ್ತು, ಇದು ಬಹುಪದೋಕ್ತಿ. ಬಟ್ ಇಲ್ಲಿ ಬಂದಾಗ ಚರಾಕ್ಷರದ ಘಾತ ಏನಾಗಿಲ್ಲ, ಇಲ್ಲಿ ಒಂದು ಪೂರ್ಣ ಸಂಖ್ಯೆ ಆಗಿಲ್ಲ. ಹಾಗಾಗಿ ಇದು ನಮಗೆ ಅಲ್ಲ ಅನ್ನುವಂಥದ್ದು. ಇದು ಅಲ್ಲ ಅಂತಂದ್ಮೇಲೆ ಇಡೀ ಕಂಪ್ಲೀಟ್ ಆಗಿರ್ತಕ್ಕಂಥ ಈ ಬೀಜೋಕ್ತಿಯು ಬಹುಪದೋಕ್ತಿ ಅಲ್ಲ. ಹಾಗಾಗಿ ಎಲ್ಲಾ ಬೀಜೋಕ್ತಿಗಳು ಬಹುಪದೋಕ್ತಿಗಳು ಅಲ್ಲ. ಬಟ್ ಎಲ್ಲಾ ಬಹುಪದೋಕ್ತಿಗಳು ಏನಾಗಿರುತ್ತವೆ, ಬೀಜೋಕ್ತಿಗಳನ್ನ ಆಗಿರುತ್ತವೆ ಅನ್ನುವಂಥ ಅರ್ಥ. ಹಾಗಾದ್ರೆ ಬಹುಪದೋಕ್ತಿ ಅಂದ್ರೆ ಏನು ಅಂತಂದ್ರೆ, ನಮಗೆ ಬಂದಿರತಕ್ಕಂತ ಒಂದು ಚರಾಕ್ಷರ ಇರ್ತಕ್ಕಂಥ ಯಾವುದೋ ಒಂದು ಪಿ ಆಫ್ ಎಕ್ಸ್ ಅಂತಕ್ಕಂಥ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ರು ಅಂತಂದ್ರೆ, ಆ ಬಹುಪದೋಕ್ತಿ ಆದ ಇಲ್ಲ ಅನ್ಬೇಕಾದ್ರೆ ಪ್ರತಿಯೊಂದು ಚರಾಕ್ಷರದ ಘಾತ ಏನಾಗಿರ್ಬೇಕು, ಪೂರ್ಣ ಸಂಖ್ಯೆಗಳನ್ನ ಆಗಿರಬೇಕು. ಅಂದಾಗ ಮಾತ್ರ ಅವುಗಳು ಏನಾಗಿರ್ತವೆ, ಬಹುಪದೋಕ್ತಿಗಳು ಅಂತ ಆಗ್ತವೆ. ಈ ಬಹುಪದೋಕ್ತಿಗಳಲ್ಲಿ ನಾವು ಒಂದು ಪದ ಇತ್ತಂದ್ರೆ ಅದನ್ನು ಏಕಪದ ಅಂತ ಕರಿತೀವಿ. 2 ಪದಗಳಿತ್ತಂದ್ರೆ ಅದು ದ್ವಿಪದ ಅಂತ ಕರಿತೀವಿ. 3 ಪದಗಳಿತ್ತಂದ್ರೆ ತ್ರಿಪದ. ಈ ರೀತಿಯಾಗಿರ್ತಕ್ಕಂಥ ಬರ್ತಾವ. ಇದಾದ ನಂತರ ಇನ್ನೂ ಒಂದು ರೀತಿಯಲ್ಲಿ ಅಂದ್ರೆ ಈ ಬಹುಪದೋಕ್ತಿಗಳನ್ನ ನಾವು ಪದಗಳನ್ನ ನೋಡಿ ವಿಂಗಡಣೆಯನ್ನು ಮಾಡ್ತೀವಿ. ಪದಗಳನ್ನ ನೋಡಿ ಅಂದ್ರೆ ಒಂದು ಪದ ಇದ್ರೆ ಏಕಪದೋಕ್ತಿ. ಇದು ಎಷ್ಟಿವೆ, ಇಲ್ಲಿ 2 ಪದ ಇದೆ ಅಂದ್ರೆ ದ್ವಿಪದೋಕ್ತಿ. ಇಲ್ಲಿ 3 ಪದಗಳಿದ್ದಾಗ ತ್ರಿಪದೋಕ್ತಿ. ಪದಗಳನ್ನ ನೋಡಿನೂ ವಿಂಗಡಣೆ ಮಾಡ್ತೀವಿ. ಆಮೇಲೆ ಅದರ ಘಾತಗಳನ್ನು ಅಥವಾ ಅದಕ್ಕೆ ಇನ್ನೊಂದು ಹೆಸರು ಹಿಂದಿನ ತರಗತಿಯಲ್ಲಿ ಕಲ್ತೀವಿ, ಡಿಗ್ರಿ ಅಥವಾ ಮಹತ್ತಮ ಘಾತ ಅಂತ ಕರಿತೀವಿ. ಅದನ್ನು ನೋಡಿ ನಾವು ಕೂಡ ಅದನ್ನ ವಿಭಾಗವನ್ನ ಅಂದ್ರೆ ಅದನ್ನ ಡಿವೈಡ್ ಅನ್ನ ಮಾಡ್ತೀವಿ. ಬಹುಪದೋಕ್ತಿ ಅಂದ್ರೆ ಡಿಗ್ರಿ 1 ಇತ್ತಂದ್ರೆ ಅದಕ್ಕೆ ರೇಖಾತ್ಮಕ, ಹೈಯೆಸ್ಟ್ ಡಿಗ್ರಿ 2 ಇದ್ರೆ ಅದು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಡಿಗ್ರಿ 3 ಇದ್ರೆ ಅದನ್ನ ರೇಖಾತ್ಮಕ, ಇದು ಘನ ಬಹುಪದೋಕ್ತಿ ಅಂತ. ಈ ರೀತಿಯಾಗಿ ಅವುಗಳನ್ನ 2 ಭಾಗ ಅಂದ್ರೆ ಪದಗಳನ್ನ ನೋಡಿ ನಾವು ಬಹುಪದೋಕ್ತಿಗಳನ್ನ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಈ ರೀತಿ ಇನ್ನು ಉಳಿದಿರ್ತಕ್ಕಂಥ ಎಲ್ಲವುಗಳನ್ನ ಬಹುಪದೋಕ್ತಿ. ಯಾಕಂದ್ರೆ ಪ್ರತಿಯೊಂದಕ್ಕೂ ಹೆಸರಿರ್ತಕ್ಕಂಥ ಆಗಲ್ಲ. ಒಂದು ಪದ ಇದ್ರೆ ಏಕಪದೋಕ್ತಿ, 2 ಇದ್ರೆ ದ್ವಿ, 3 ಇದ್ರೆ ತ್ರಿಪದೋಕ್ತಿ. ಮುಂದೆ ಇದೇ ರೀತಿಯ 100 ಹೆಸರುಗಳನ್ನ ಇಡುವ ಬದಲಾಗಿ ಅವೆಲ್ಲವುಗಳನ್ನ ಒಟ್ಟಾಗಿ ಏನಂತ ಇಟ್ಟಿದ್ರು, ಬಹುಪದೋಕ್ತಿಗಳು ಅಂತ. ಅದೇ ರೀತಿ ಘಾತಗಳನ್ನ ನೋಡಿದಾಗ ಒಂದು ಘಾತ ಇತ್ತು ಅಂದ್ರೆ ಹೈಯೆಸ್ಟ್ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ, 2 ಇತ್ತು ಅಂದ್ರೆ ವರ್ಗ ಬಹುಪದೋಕ್ತಿ, 3 ಇದ್ರೆ ಘನ ಬಹುಪದೋಕ್ತಿ. ಈ ರೀತಿ ಅನೇಕ ಬರ್ತಿರ್ತಾವಲ್ಲ, ಅವುಗಳೆಲ್ಲವುಗಳನ್ನ ಕೂಡಿ ಏನಂತ ಕರೆದಿದ್ದಾರೆ, ಅವುಗಳನ್ನ ಬಹುಪದೋಕ್ತಿಗಳು ಅಂತ ಅನ್ನುವಂಥದ್ದು. ಆದ್ಮೇಲೆ ಇದು ಕರೆಕ್ಟ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಸ್ಥಿರ ಸಂಖ್ಯೆಗಳು ಮತ್ತು ಚರಾಕ್ಷರಗಳನ್ನ ಒಳಗೊಂಡಿರ್ತಕ್ಕಂಥ ಎಲ್ಲವುಗಳನ್ನ ಜೋಡಣೆ ಮಾಡಿ ಅವುಗಳ ಸಂಯೋಗವನ್ನ ಮಾಡಿ ಬರೆದಾಗ ಅದು ಬೀಜೋಕ್ತಿಗಳಾಗಿರ್ತವೆ. ಎಲ್ಲಾ ಬೀಜೋಕ್ತಿಗಳು ಬಹುಪದೋಕ್ತಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಬೀಜೋಕ್ತಿಗಳಲ್ಲಿ ಘಾತ ಸಂಖ್ಯೆ ಯಾವುದೂ ಇರಬಹುದು, 2 ಇರಬಹುದು, -5 ಇರಬಹುದು, 1/2 ಇರಬಹುದು, 3/5 ಇರಬಹುದು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಎಲ್ಲನೂ ಇರಬಹುದು. ಆದ್ರೆ ಈ ಬಹುಪದೋಕ್ತಿಗಳಲ್ಲಿ ನಮ್ಮ ಕಂಡೀಷನ್ ಏನಿದೆ, ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆಗಳೇ ಆಗಿರಬೇಕು ಅನ್ನುವಂಥದ್ದು. ಈ ಕೆಲವೊಂದು ಉದಾಹರಣೆಗಳನ್ನ ಬರೆಯೋಣ. ಅದರಲ್ಲಿ ಯಾವುದು ಬಹುಪದೋಕ್ತಿ ಆದ ಅಥವಾ ಯಾವುದು ಇಲ್ಲ ಅನ್ನುವಂಥದ್ದನ್ನ ನೋಡೋಣ. ಈಗ ಈ ಕೆಳಗಿನವುಗಳಲ್ಲಿ ಯಾವುವು ಬಹುಪದೋಕ್ತಿಗಳಾಗಿವೆ ಅನ್ನುವಂಥದ್ದು ಇಲ್ಲಿ ನಾವು ಉತ್ತರವನ್ನ ಬರೀಬೇಕಾಗಿದೆ. ನಾವು ಬಹುಪದೋಕ್ತಿಗಳು ಅನ್ನುವಂಥದ್ದು ಗೊತ್ತಾಗಲಿ ಅನ್ನುವ ಉದ್ದೇಶದಿಂದ ಇವುಗಳನ್ನ ತೆಗೆದುಕೊಂಡು ಆಯ್ಕೆಯನ್ನು ಮಾಡಿದ್ದೇನೆ. ಮೊದಲು ಬಹುಪದೋಕ್ತಿಗಳು ಅಂದ್ರೆ ಏನಾಗಿರ್ಬೇಕು ಅಂದ್ರೆ, ಚರಾಕ್ಷರ ಅಂದ್ರೆ ಎಕ್ಸ್ ಅಂತ ನಾವು ತಗೊಳ್ಳೋಣ. ಎಕ್ಸ್ ಇರ್ಬೋದು, ವಾಯ್ ಇರ್ಬೋದು, ಝೆಡ್ ಇರ್ಬೋದು, ಯಾವ್ದಿರ್ಬೋದು. ಇವುಗಳ ಘಾತ ಏನಾಗಿರ್ಬೇಕು, ಹಿಂದೆ ಏನಿರ್ಬೋದು, ಕಾನ್ಸ್ಟೆಂಟ್ ಇರ್ಬೋದು, ಸ್ಥಿರಾಂಕ ಇರ್ಬೋದು. ಬಟ್ ಘಾತ ಸಂಖ್ಯೆ ಏನಾಗಿರ್ಬೇಕು, ಇದು ಪೂರ್ಣ ಸಂಖ್ಯೆ ಆಗಿರ್ಬೇಕು. ಅಂದ್ರೆ 0, 1, 2, 3, 4, 5 ಈ ರೀತಿಯಾಗಿ ಇರ್ಬೇಕು. ಹಾಗಾದ್ರೆ ಚೆಕ್ ಮಾಡೋಣ. ಫಸ್ಟಿನ ಪ್ರಶ್ನೆಗೆ ಬರೋಣ. ಫಸ್ಟಿನ ಪ್ರಶ್ನೆಯಲ್ಲಿ ನಾವು ಈಗ ರೂಟ್ ಎಕ್ಸ್ ಇದೆಲ್ಲ, ಇದು ಎಕ್ಸ್ ಟು ದಿ ಪವರ್ ಆಫ್ ರೂಟ್ ಎಕ್ಸ್ ಅಂತಕ್ಕಂಥ ಇದನ್ನ ಘಾತಾಂಕ ರೂಪದಲ್ಲಿ ಹಿಂದಿನ ತರಗತಿಯಲ್ಲಿ ಈಗಾಗಲೇ ಬರ್ದಿದ್ದೀರಿ. 1 ಕರ್ಣೀಯ ಕ್ರಮ ಎಷ್ಟಿರುತ್ತೋ ಅದನ್ನ ಛೇದದಲ್ಲಿ ಬರೀತೀವಿ. ಉದಾಹರಣೆಗೆ ಈ ರೀತಿಯಾದಂತ ಎಕ್ಸ್ ಇತ್ತು ಅಂದ್ರೆ ಎಕ್ಸ್ ಟು ದಿ ಪವರ್ ಆಫ್ 1 ಇಲ್ಲಿ ಎಷ್ಟಿದೆ, 3 ಇದೆ, 3 ಅನ್ನ ಬರೀತೀವಿ. ಹಾಗಾದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲಿ 2 ಇದ್ದಿರುತ್ತೆ. ಹಾಗಾದ್ರೆ ಎಕ್ಸ್ ಟು ದಿ ಪವರ್ ಆಫ್ 1/2 ಇದು ಎಕ್ಸ್ ಟು ದಿ ಪವರ್ ಆಫ್ 1/2 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 5.
ಹಾಗಾದ್ರೆ ಇದು ಬಹುಪದೋಕ್ತಿ ಹೌದಾ ಅಥವಾ ಇಲ್ಲ ಅಂತಕ್ಕಂಥ ನಾವು ನೋಡಿದಾಗ ಇದು ಬಹುಪದೋಕ್ತಿ ಅಲ್ಲ. ಕಾರಣ ನಮಗೆ ಹಿಂದೆ ಸ್ಥಿರಾಂಕ ಇರಲಿ, ಚರಾಕ್ಷರ ಇರಲಿ, ಮೇಲೆ ಘಾತ ಸಂಖ್ಯೆ ಏನಾಗಿರ್ಬೇಕು, ಪೂರ್ಣ ಸಂಖ್ಯೆ ಅಂದ್ರೆ 0 1 2 3 4 ಆಗಿರ್ಬೇಕು. ಹಾಗಾದ್ರೆ ಇಲ್ಲಿ ಇದು ನಮಗೆ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆ ಆಗಿದೆ, ಆದ್ರೆ ಇಲ್ಲಿ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆ ಆಗಿಲ್ಲ. ಹಾಗಾಗಿ ಇದು ಬಹುಪದೋಕ್ತಿ ಅಲ್ಲ ಅನ್ನುವಂಥದ್ದು. ಕಂಪ್ಲೀಟ್ ಆಗಿ ಉತ್ತರವನ್ನು ಬರ್ಕೊಳ್ಳಿ, ಬಹುಪದೋಕ್ತಿ ಅಲ್ಲ. ಯಾಕಲ್ಲ? ಇಲ್ಲಿ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆ ಆಗಿದೆ, ಇಲ್ಲಿದೆ, ಆದ್ರೆ ಇಲ್ಲಿ ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಇದು ಬಹುಪದೋಕ್ತಿ ಅಲ್ಲ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಚರಾಕ್ಷರ ಇಲ್ಲಿದೆ, ಇದರ ಘಾತ ಪೂರ್ಣ ಸಂಖ್ಯೆ ಆಗಿದೆ, ಓಕೆ. ಇಲ್ಲಿ ಚರಾಕ್ಷರ ಇಲ್ಲ ಅಂದ್ರೂ ಕೂಡ ಇದರ ಘಾತ ಸಂಖ್ಯೆ 0 ಇದ್ದೇ ಇರುತ್ತೆ, ಹಾಗಾದ್ರೆ ಇಲ್ಲೂ ಓಕೆ. ಎರಡೂ ಕಡೆಗೆ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆ ಆಗಿದೆ, ಹಾಗಾಗಿ ಇದು ಬಹುಪದೋಕ್ತಿ ಇದೇನು, ಹೌದು ಅನ್ನುವಂಥದ್ದು. ಬಹುಪದೋಕ್ತಿ ಹೌದು. ಮೂರನೇ ಪ್ರಶ್ನೆಗೆ ಬರೋಣ. ಮತ್ತೆ ಇಲ್ಲಿ ಚರಾಕ್ಷರ ಇದೆ, ಇಲ್ಲೊಂದು ಚರಾಕ್ಷರ ಇದೆ, ಇಲ್ಲಿ ಇಲ್ಲಂದ್ರೂ ಕೂಡ ಏನಿರುತ್ತೋ ಅದೇ ಚರಾಕ್ಷರವನ್ನು ಬರ್ಕೊಳ್ಬೇಕು. ಇಲ್ಲಿ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆ ಆಗಿದೆ, ಇಲ್ಲಿ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆ ಆಗಿದೆ, ಆದ್ರೆ ಇಲ್ಲಿ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆ ಆಗಿಲ್ಲ. ಯಾಕಂದ್ರೆ 3/7 ಇದೆ, ಹಾಗಾಗಿ ಇಲ್ಲಿ ಪೂರ್ಣ ಸಂಖ್ಯೆ ಆಗಿಲ್ಲ ಚರಾಕ್ಷರದ ಘಾತ ಅಂದ್ರೆ ಇದು ಬಹುಪದೋಕ್ತಿ ಅನ್ನುವಂಥದ್ದು ಅಲ್ಲ ಅನ್ನುವಂತಹ ಉತ್ತರವನ್ನ ಬರೀಬೇಕು. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಿದ್ದೀನಿ ವಿದ್ಯಾರ್ಥಿಗಳೇ. ಈಗ ಮತ್ತೆ ಮುಂದಿನ ನಾಲ್ಕನೇ ಪ್ರಶ್ನೆಗೆ ಬರೋಣ. ಇಲ್ಲಿ ಚರಾಕ್ಷರ ಇದೆ, ಇದರ ಘಾತ ಸಂಖ್ಯೆ ಪೂರ್ಣ ಸಂಖ್ಯೆ ಅಂದ್ರೆ ಯಾವುದು, 0 1 2 3 4 5 6 7 ಇರಬೇಕು, ಇದೆ. ಹಾಗಾದ್ರೆ ಇಲ್ಲಿ ಮತ್ತೆ ಬಂದಾಗ ಇಲ್ಲಿ ಇಲ್ಲ ಅಂದ್ರೆ x⁻0 ಇರುತ್ತೆ, ಆದ್ರೆ ಇಲ್ಲಿ x ಏನಿದೆ, ಇದು -3x⁻1/2 ಫಸ್ಟ್ ಬರ್ತೀವಲ್ಲ ಅದೇ ರೀತಿ ಇಲ್ಲಿ ಇದು ಪೂರ್ಣ ಸಂಖ್ಯೆ ಆಗಿಲ್ಲ. ಹಾಗಾದ್ರೆ ಇದು ಬಹುಪದೋಕ್ತಿ ಅಲ್ಲ, ಇದು ಬಹುಪದೋಕ್ತಿ, ಇದು ಬಹುಪದೋಕ್ತಿ, ಇದು ಅಲ್ಲ ಅಂತಂದ್ರೆ ಒಟ್ಟಾರೆಯಾಗಿ ಎಲ್ಲೇ ಒಂದು ಕಡೆನೂ ಕೂಡ ಅದು ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆ ಆಗಿಲ್ಲ ಅಂದ್ರ ಇಡೀ ಆ ಬಹುಪದೋಕ್ತಿ, ಇಡೀ ಆ ಕೊಟ್ಟಿರುವಂತಹ ಬೀಜೋಕ್ತಿ ಬಹುಪದೋಕ್ತಿ ಅಲ್ಲ ಅಂತ ನಾವು ಬರೀಬೇಕು. ಇದು ಬಹುಪದಿ. ಆದ್ರೆ ಇವೆಲ್ಲವುಗಳು ಬೀಜೋಕ್ತಿಗಳು, ಎಲ್ಲವುಗಳು ಬೀಜೋಕ್ತಿಗಳು ಎಲ್ಲವೂ ಬಹುಪದೋಕ್ತಿಗಳು ಆಗ್ತಾ ಇಲ್ಲ. ಆದ್ರೆ ಬಹುಪದೋಕ್ತಿ ಯಾವ ಹೌದು ಅಂತ ಬರ್ತೀವಿ ಅದು ಏನಾಗಿರುತ್ತೆ, ಬೀಜೋಕ್ತಿ ಆಗಿರುತ್ತೆ ಅಂತ. ಕೊನೆಯದು ಬರೋಣ, ಇದು ಕೂಡ ಇಂಪಾರ್ಟೆಂಟ್. ಇದು ಛೇದದಲ್ಲಿದೆ, ನಮ್ಗೆ ಛೇದದಲ್ಲಿದೆ 3 ಇಂಟು ಘಾತಾಂಕಗಳ ಒಂದು ನಿಯಮಗಳಲ್ಲಿ ನೀವು ಈಗಾಗಲೇ ಕಲ್ತೀರಿ. 1/a⁴m ಇತ್ತಂದ್ರೆ ಅದನ್ನ ಮ್ಯಾಲ ಬರೆದಾಗ 1/a⁴m ಇರ್ತಕ್ಕಂಥದ್ದು a⁻⁻m. ಹಾಗಾಗಿ x⁻³ ಅಂದ್ರೆ 3 ಇಂಟು x⁻+3 ಇದ್ರೆ ಏನಾಗುತ್ತೆ, -3 -x² + x ಪ್ಲಸ್ 8 ಇಂಟು ಏನು ಇಲ್ಲ ಅಂದ್ರೆ x⁻0 ಇಲ್ಲಿ 1 ಇದೆ, 2 ಇದೆ, -3 ಇದೆ. ಈಗ ಇದನ್ನ ನೋಡಿದಾಗ ನಮಗ ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ, ಪೂರ್ಣ ಸಂಖ್ಯೆ ಇದೆ, ಚರಾಕ್ಷರದ ಘಾತ ಎಲ್ಲ 0 ಇದೆ, 1 ಇದೆ, 2 ಕರೆಕ್ಟ್ ಇದೆ. ಬಟ್ ಇಲ್ಲಿ ಏನಿದೆ, ಮೈನಸ್ ಇದೆ. ಹಾಗಾದ್ರೆ ಚರಾಕ್ಷರದ ಘಾತ, ಇಲ್ಲಿ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆ ಆಗಿಲ್ಲ ಅಂದ್ರ ಇದು ಕೂಡ ಬಹುಪದೋಕ್ತಿ ಅಲ್ಲ ಅನ್ನುವಂತಹ ಉತ್ತರವನ್ನ ಬರೀತಕ್ಕಂಥದ್ದು. ಇನ್ನು ಒಂದೆರಡು ಉದಾಹರಣೆ, ಚಿಕ್ಕದಾಗಿರ್ತಕ್ಕಂಥ ಉದಾಹರಣೆಯನ್ನ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ವೇಳೆ ಇದನ್ನ ಹೀಗಿತ್ತು ಅಂತಂದ್ರೆ 5/x⁻² + x + 7 ಇತ್ತು ಅಂದ್ರೆ ಇದು ಹೌದಾ ಅಥವಾ ಅಲ್ಲ ಅಂದಾಗ ಇದು 5, ಇದು ಕೆಳಗೆ x⁻² ಅನ್ನ ಮೇಲ್ಗಡೆ ಒಯ್ದಾಗ ಪ್ಲಸ್ x⁻, ಅಂದ್ರೆ x⁻+2 ಆಗುತ್ತೆ, ಪ್ಲಸ್ x⁻1 + 7 ಇಂಟು x⁻0. ಇಲ್ಲಿ ನಾವು ನೋಡಿದಾಗ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆ ಆಗಿದೆ, ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆ ಆಗಿದೆ, ಇಲ್ಲಿ ಚರಾಕ್ಷರದ ಘಾತ ಪೂರ್ಣ ಸಂಖ್ಯೆ ಆಗಿದೆ. ಅದಕ್ಕಾಗಿ ಇದು ಬಹುಪದೋಕ್ತಿ ಹೌದು ಅನ್ನುವಂತಹ ಉತ್ತರವನ್ನ ಬರೀಬೇಕಾಗುತ್ತೆ. ಅಂದ್ರೆ ಬಹುಪದೋಕ್ತಿಗಳನ್ನು ಬೇಕಾಗಿತ್ತು ಅಂದ್ರೆ ಅಲ್ಲಿರುವಂತಹ ಒಂದೇ ಒಂದು ಚರಾಕ್ಷರ ಇರತಕ್ಕಂಥ ಬಹುಪದೋಕ್ತಿಗಳಲ್ಲಿ ನಾವು ಒಂದೇ ಒಂದು ಚರಾಕ್ಷರ ಇದೆ ಇದರಲ್ಲಿ, ಹಾಗಾಗಿ ಆ ಚರಾಕ್ಷರಗಳೆಲ್ಲವುಗಳು ಎಷ್ಟು ಚರಾಕ್ಷರಗಳನ್ನ ಬಂದಿರ್ತಾವ ಬೀಜೋಕ್ತಿಯಲ್ಲಿ ಎಲ್ಲಾ ಚರಾಕ್ಷರಗಳನ್ನ ಚೆಕ್ ಮಾಡಬೇಕು. ಪ್ರತಿಯೊಂದು ಚರಾಕ್ಷರದ ಘಾತ ಏನಾಗಿರ್ಬೇಕು, ಪೂರ್ಣ ಸಂಖ್ಯೆಗಳಂದ್ರೆ 0 1 2 3 4 ಈ ಸಂಖ್ಯೆಗಳನ್ನ ಮಾತ್ರ ಹೊಂದಿರಬೇಕು. ಹೊಂದಿತ್ತು ಅಂದ್ರೆ ಅದು ಬಹುಪದೋಕ್ತಿ ಹೌದು, ಇಲ್ಲದೆ ಇದ್ದಾಗ ಅದು ಬಹುಪದೋಕ್ತಿಗಳು ನಾವು ಅಲ್ಲ ಅಂತ ಕರಿತೀವಿ. ಹಾಗಾಗಿ ಈಗ ಬಹುಪದೋಕ್ತಿಗಳಂದ್ರೆ ಯಾವುದು ಅಂತಕ್ಕಂಥದ್ದು ಅರ್ಥ ಆಗಿದೆ ಅನ್ಕೊಂಡು ಈಗ ನಾನು ಮುಂದೆ ಹೋಗ್ತಾ ಇದ್ದೀನಿ. ಈ ಎಲ್ಲ ಉದಾಹರಣೆಗಳನ್ನ ನೋಡಿದಾಗ ಯಾವುದು ಬಹುಪದೋಕ್ತಿ ಮತ್ತು ಯಾವುದು ಅಲ್ಲ ಅಂತಕ್ಕಂಥದ್ದು ಗೊತ್ತಾಗಿದೆ ಅನ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್, ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಈಗ ಡಿಗ್ರಿ ಆಫ್ ದ ಪಾಲಿನಾಮಿಯಲ್, ಆ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಕಂಡುಹಿಡಿತಕ್ಕಂಥ ಈ ರೀತಿಯಾದಂತಹ ಪ್ರಶ್ನೆನೂ ಕೂಡ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ. ಈಗ ಆ ಬಹುಪದೋಕ್ತಿಗಳೇ ಇರಬೇಕಿದೆ, ಬಹುಪದೋಕ್ತಿಗಳಿದ್ದಾಗ ಆ ಬಹುಪದೋಕ್ತಿಗಳ ಮಹತ್ತಮ ಘಾತ ಅಥವಾ ನಾವು ಡಿಗ್ರಿಯನ್ನ ಕಂಡುಹಿಡಿತೀವಿ. ಈಗ ನಾವು ಅದನ್ನ ನೋಡೋಣ. ಫಸ್ಟ್ x ಇದೆ +2 ಅನ್ನುವಂತ ಒಂದು ಉದಾಹರಣೆ ಇದೆ. ಅದೇ ರೀತಿ
ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 7 ಅನ್ನುವಂಥದ್ದಿದೆ. ಮತ್ತೊಂದು ಉದಾಹರಣೆ ಎಕ್ಸ್ ಕ್ಯೂಬ್ ಪ್ಲಸ್ 2x² ಪ್ಲಸ್ 9 ಅನ್ನುವಂಥದ್ದಿದೆ. ಈಗ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ನಾವು ಬರೀಬೇಕಾಗಿದೆ. ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದ್ರೆ ಏನು? ಆ ಒಂದು ಬಹುಪದೋಕ್ತಿಯಲ್ಲಿ, ಆ ಬಹುಪದೋಕ್ತಿ ಕೊಟ್ಟಿರುವಂತಹ ಬಹುಪದೋಕ್ತಿಯಲ್ಲಿ ಚರಾಕ್ಷರಗಳನ್ನು ನೋಡ್ಬೇಕು. ಇಲ್ಲಿ ಚರಾಕ್ಷರ ಇಲ್ಲ ಅಂದ್ರೆ 0 ಇರುತ್ತೆ, ಇಲ್ಲಿ 1 ಇದೆ. ಈ ಚರಾಕ್ಷರಗಳಲ್ಲಿ ಹೈಯೆಸ್ಟ್ ಘಾತ ಸಂಖ್ಯೆ ಎಷ್ಟಿದೆಯಲ್ಲ ಅದನ್ನೇ ಏನಂತ ಕರೀತಾರೆ? ಡಿಗ್ರಿ ಅಥವಾ ಮಹತ್ತಮ ಘಾತ ಅಂತ ಕರೀತಾರೆ. ಹಾಗಾದ್ರೆ ಈ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಯಾವುದು ಅಂದ್ರೆ ಇಲ್ಲಿ 0 ಮತ್ತು 1 ಇದೆ ಘಾತ ಸಂಖ್ಯೆ. ಚರಾಕ್ಷರದ ಘಾತ ಹೈಯೆಸ್ಟ್ ಇರ್ತಕ್ಕಂಥ ಯಾವುದು? 1. ಅದೇ ರೀತಿ ಇಲ್ಲಿ ಬರೋಣ. ಎಕ್ಸ್ ಟು ದಿ ಪವರ್ ಆಫ್ ಇಲ್ಲಿ 0 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಹಾಗಾದ್ರೆ ಯಾವುದು ಹೈಯೆಸ್ಟ್ ಇದೆ? ಇಲ್ಲಿ 0 ಇದೆ, ಎಕ್ಸ್ ಟು ದಿ ಪವರ್ ಆಫ್ 1 ಇದೆ, ಎಕ್ಸ್ ಟು ದಿ ಪವರ್ ಆಫ್ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಇಲ್ಲಿ 0 ಇದೆ. ಈ ಚರಾಕ್ಷರದಲ್ಲಿ ಹೈಯೆಸ್ಟ್ ನಂಬರ್ ಇರ್ತಕ್ಕಂಥದ್ದು ಯಾವುದು? 2 ಇದೆ. ಹಾಗಾದ್ರೆ ಇದರ ಡಿಗ್ರಿ ಎಷ್ಟು? 2 ಅನ್ನುವಂತಹ ಉತ್ತರ. ಅದೇ ರೀತಿ ಮತ್ತೆ ಮುಂದಿನ ಪ್ರಶ್ನೆಗೆ ಬಂದಾಗ ಇಲ್ಲಿರುವಂತಹ ಘಾತ ಸಂಖ್ಯೆ ಎಷ್ಟಿದೆ? 0. ಚರಾಕ್ಷರದ ಘಾತ ಇಲ್ಲಿ 2 ಇದೆ, 1 ಇಲ್ಲ. ಚರಾಕ್ಷರದ ಘಾತ 3 ಇದೆ. ಹೈಯೆಸ್ಟ್ ಯಾವ್ದಿದೆ? 3 ಇದೆ. ಅಂದ್ರೆ ಡಿಗ್ರಿ ಎಷ್ಟು? 3 ಅನ್ನುವಂಥದ್ದು. ಅಂದ್ರೆ ಅಲ್ಲಿ ಬಂದಿರತಕ್ಕಂಥ ಎಲ್ಲಾ ಚರಾಕ್ಷರಗಳನ್ನ ಚೆಕ್ ಮಾಡಬೇಕು. ಆ ಎಲ್ಲಾ ಚರಾಕ್ಷರಗಳಲ್ಲಿ ಯಾವುದರ ಘಾತ ಸಂಖ್ಯೆ ಹೆಚ್ಚಿದೆಯೋ, ಯಾವುದರ ಘಾತ ಸಂಖ್ಯೆ ದೊಡ್ಡದಿದೆಯೋ ಅದೇ ಆ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೀವಿ. ಈಗ ಡಿಗ್ರಿಗಳ ಆಧಾರದ ಮೇಲೆ ಈಗಾಗಲೇ ಹಿಂದೆ ಹೇಳಿದ್ದೆ ನಾನು, ಪದಗಳ ಆಧಾರದ ಮೇಲೆ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಹಿಂದಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡಿದ್ದೆ. ಡಿಗ್ರಿಗಳ ಆಧಾರದ ಮೇಲೆ ಕೂಡ ನಾವು ಒಂದು ಕೇವಲ ಆ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ 1 ಇದ್ದರೆ ಅದನ್ನ ಎಂಥ ಬಹುಪದೋಕ್ತಿ ಅಂತ ಕರಿತೀವಿ ಅಂದ್ರೆ ಇದಕ್ಕ ರೇಖಾತ್ಮಕ ಬಹುಪದೋಕ್ತಿ, ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಈಗ ಡಿಗ್ರಿ 2 ಇತ್ತು ಅಂದ್ರೆ ಇಲ್ಲಿ ಇರುವಂತಹ ಕೊಟ್ಟಿರುವಂತಹ ಈ ಬಹುಪದೋಕ್ತಿಗಳಲ್ಲಿ ಗರಿಷ್ಠ ಘಾತ 2 ಇರಬೇಕು. ಗರಿಷ್ಠ ಘಾತ 2 ಇತ್ತು ಅಂದ್ರೆ ಅದನ್ನ ಡಿಗ್ರಿ ಅಂತ ಕರಿತೀವಿ. ಡಿಗ್ರಿ 2 ಇರ್ತಕ್ಕಂತ ಬಹುಪದೋಕ್ತಿಯನ್ನು ನಾವೇನಂತೀವಿ? ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ವರ್ಗ ಬಹುಪದೋಕ್ತಿ, ಲೀನಿಯರ್ ಪಾಲಿನಾಮಿಯಲ್, ಇದು ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅನ್ನುವಂಥದ್ದು. ಇನ್ನು ಡಿಗ್ರಿ 3 ಇದ್ದರೆ, ಡಿಗ್ರಿ 3 ಅಂದ್ರೆ ಎಲ್ಲಿಂದ ತಂದು ಬರ್ತೀವಿ ನಾವು? ಈ ಚರಾಕ್ಷರಗಳಲ್ಲಿ ಎಲ್ಲಾ ಘಾತ ಸಂಖ್ಯೆಗಳನ್ನ ನೋಡಿದೇವಿ. ಎಲ್ಲರಿಗಿಂತ ಹೆಚ್ಚು ಘಾತ ಸಂಖ್ಯೆ ಗರಿಷ್ಠ ಯಾವ್ದಿದೆ? 3 ಇದೆ. ಹಾಗಾಗಿ ಅದನ್ನೇ ನಾವು ಏನಂತ ಕರಿತೀವಿ? ಡಿಗ್ರಿ ಮಹತ್ತಮ ಘಾತ ಅಂತ ಕರಿತೀವಿ. ಮಹತ್ತಮ ಘಾತ ಅಥವಾ ಡಿಗ್ರಿ 3 ಇದ್ದರೆ ಅದನ್ನ ಎಂತ ಬಹುಪದೋಕ್ತಿ ಅಂತ ಕರಿತೀವಿ ಅಂದ್ರೆ ನಾವು ಘನ ಬಹುಪದೋಕ್ತಿ ಅಂತ ಕರಿತೀವಿ. ಘನ ಬಹುಪದೋಕ್ತಿ ಅಂತ. ಅದೇ ರೀತಿ ಈಗ ಪ್ರತಿಯೊಂದಕ್ಕೂ ಡಿಗ್ರಿ 1 ಇದ್ದರೆ ರೇಖಾತ್ಮಕ ಲೀನಿಯರ್ ಪಾಲಿನಾಮಿಯಲ್, ಡಿಗ್ರಿ 2 ಇದ್ರೆ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್, ಡಿಗ್ರಿ 3 ಇದ್ರೆ ಇದು ಕ್ಯೂಬಿಕ್ ಪಾಲಿನಾಮಿಯಲ್, ಡಿಗ್ರಿ 4 ಇದ್ರೆ ಇದೇ ರೀತಿ ಎಷ್ಟಂತ ಹೆಸರಿಡಬಹುದು. ಇವು 100, 200, 500 ಅನಂತ ಹಾಗೇ ಬರಿತಾ ಹೋಗ್ಬೋದು. ಹಾಗಾಗಿ ಅವೆಲ್ಲಕ್ಕೂ ಪ್ರತಿಯೊಂದಕ್ಕೂ ಹೆಸರು ಕೊಡುವ ಬದಲಾಗಿ ಟೋಟಲ್ ಆಗಿ ಎಲ್ಲವುಗಳನ್ನ ಕೂಡಿ ಏನಂತ ಕರೆದ್ರೆ ಅದನ್ನ ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿಗಳು ಅಂತ ಅದನ್ನ ಕರೆಯಲಾಗಿದೆ. ಈಗ ಗೊತ್ತಾಗಿರ್ಬೇಕು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟು ಅಂದ್ರೆ 1. ವರ್ಗ ಬಹುಪದೋಕ್ತಿಯ ಡಿಗ್ರಿ ಎಷ್ಟಿರುತ್ತೆ? 2. ಅದೇ ರೀತಿ ಘನ ಬಹುಪದೋಕ್ತಿಯ ಡಿಗ್ರಿ ಎಷ್ಟಿರುತ್ತೆ? 3. ಡಿಗ್ರಿಯನ್ನು ಯಾವ ರೀತಿಯಾಗಿ ಬರಿತೀವಿ ಅಂದ್ರೆ ಆ ಒಂದು ಬಹುಪದೋಕ್ತಿಯಲ್ಲಿ ಎಲ್ಲಾ ಚರಾಕ್ಷರಗಳ ಘಾತಗಳನ್ನ ನೋಡಿದಾಗ ಹೈಯೆಸ್ಟ್ ಘಾತ ಸಂಖ್ಯೆ ಇರ್ತಕ್ಕಂಥನ ಡಿಗ್ರಿ 3 ಅಂತ ಅದನ್ನ ಕರಿತೀವಿ. ಇದರ ಆದರ್ಶ ರೂಪಗಳು ಅಂತ ಬರ್ತಾವ. ಈ ಬಹುಪದೋಕ್ತಿ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಇದ್ದಾಗ ax ಪ್ಲಸ್ ಬಿ ಇದನ್ನ p ಆಫ್ x ಇಸ್ ಈಕ್ವಲ್ ಟು ಅನ್ಕೋರಿ ಅಥವಾ y ಇಸ್ ಈಕ್ವಲ್ ಟು ಅನ್ಕೋರಿ. ಈ ಒಂದು ಬಹುಪದೋಕ್ತಿ ಏನಿದೆ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ x a ಮತ್ತು b ಗಳು ಯಾವ್ದಾದ್ರು ವಾಸ್ತವ ಸಂಖ್ಯೆಗಳಾಗಿದ್ದು ಇಲ್ಲಿ ಚರಾಕ್ಷರ ಘಾತ 1 ಇದೆಯಲ್ಲ ಇದನ್ನ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಅಂತ ಕರಿತೀವಿ. ಅದೇ ರೀತಿ ಇದು p ಆಫ್ x ಇಸ್ ಈಕ್ವಲ್ ಟು ax² ಪ್ಲಸ್ bx ಪ್ಲಸ್ ಸಿ, ಇದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಅಂತ ನಾವು ಅದನ್ನ ಕರಿತೀವಿ. ಅದೇ ರೀತಿ ಘನ ಬಹುಪದೋಕ್ತಿ ಏನಂತ ಕರಿತೀವಿ? p ಆಫ್ x ಇಸ್ ಈಕ್ವಲ್ ಟು ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d ಅನ್ನು ಇದು ಘನ ಬಹುಪದೋಕ್ತಿಯ ಆದರ್ಶ ರೂಪ. ಇವುಗಳನ್ನ ಏನಂತ ಕರಿತೀವಿ? ಆದರ್ಶ ರೂಪ ಅಂತ ಕರಿತೀವಿ.
ಹಾಗಾದ್ರೆ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಯಾವುದು ಅಂದ್ರೆ ax² + bx + c ಅನ್ನುವಂತ ಉತ್ತರ ಇಷ್ಟೇ. ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ. ಘನ ಬಹುಪದೋಕ್ತಿಯ ಆದರ್ಶ ರೂಪ ಯಾವುದು? ax³ + bx² + cx + d. ಬೇಕಾದ್ರೆ ಇದನ್ನ ತೆಗೆದುಬಿಡ್ರಿ. ಈಗ ಇದು ನಮಗೆ ಅಥವಾ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಏನಾಗಿರುತ್ತದೆ ಅಂದ್ರೆ ax + b ಅಂತ ಹೇಳಬೇಕು. ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ax² + bx + c. ಘನ ಬಹುಪದೋಕ್ತಿಯ ಆದರ್ಶ ರೂಪ ax³ + bx² + cx + d ಅಂತಕ್ಕಂಥದ್ದು. ಇದು ಆ ಒಂದು ಬಹುಪದೋಕ್ತಿಗಳ ಸಾಮಾನ್ಯ ರೂಪ. ಈಗ ಇಲ್ಲಿ ನಮಗೆ ಎಲ್ಲ ವಿಷಯಗಳನ್ನು ಗೊತ್ತಾಯ್ತು. ಡಿಗ್ರಿ ಅಂದ್ರೆ ಏನು, ಅದನ್ನು ಹೇಗೆ ಬರೆಯುತ್ತೇವೆ, ಡಿಗ್ರಿ 1 ಬಂದರೆ ಅದನ್ನು ಎಂಥ ಬಹುಪದೋಕ್ತಿ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ, ಅದರದು ಸಾಮಾನ್ಯ ರೂಪ ಏನಾಗಿದೆ ax + b. ಈ ಒಂದು ಬಹುಪದೋಕ್ತಿಯನ್ನು ನೋಡಿದಾಗ ಇದರಲ್ಲಿ ಹೈಯೆಸ್ಟ್ ಘಾತ 2 ಇದೆ, ಹಾಗಾಗಿ ಇದರ ಡಿಗ್ರಿ 2. ಇದು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಂದ್ರೆ ax² + bx + c ಅನ್ನುವಂಥದ್ದು. ಇನ್ನು ಘಾತ ಸಂಖ್ಯೆ ಹೈಯೆಸ್ಟ್ 3 ಇದೆ. ಹೈಯೆಸ್ಟ್ 3 ಇದೆ ಅಂತಂದ್ರೆ ಅದರ ಡಿಗ್ರಿ 3 ಅಂತ ಕರಿತೀವಿ. ಅದನ್ನ ಘನ ಬಹುಪದೋಕ್ತಿ ಅಂತ ಕರಿತೀವಿ. ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ ax³ + bx² + cx + d ಅಂತ. ಉದಾಹರಣೆಗೆ ಡಿಗ್ರಿ 5 ಇತ್ತು ಅಂತಂದ್ರೆ ಇದರ ಸಾಮಾನ್ಯ ರೂಪ ಹೆಂಗಂದ್ರೆ ax⁵ 5 ಬರಿಬೇಕು + bx⁴ + cx⁴ + dx⁴ ex⁴ ಆ ನಂತರ f ಅಂತಕ್ಕಂಥ ಈ ರೀತಿಯಾಗಿ ಬರೀತಕ್ಕಂಥ f x⁴ 0 0 1 2 3 4 5 ಇದು ನಮಗೆ ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಇದು ಡಿಗ್ರಿ 5 ಇದ್ದಾಗ ಆ ಬಹುಪದೋಕ್ತಿಯ ಸಾಮಾನ್ಯ ರೂಪ ಈ ರೀತಿಯಾಗಿ ಇರುತ್ತದೆ ಅನ್ನುವಂಥದ್ದು. ಈಗ ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ ಅನ್ನುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ k ಎಂಬುದು ಒಂದು ವಾಸ್ತವ ಸಂಖ್ಯೆಯಾಗಿದ್ದು, ಈಗಾಗಲೇ ಹಿಂದಿನ ತರಗತಿಯಲ್ಲಿ ಇದರ ಬಗ್ಗೆ ಗೊತ್ತಿದೆ. k ಎಂಬುದು ಒಂದು ವಾಸ್ತವ ಸಂಖ್ಯೆಯಾಗಿದ್ದು p(x) ಎಂಬುದು ಒಂದು ಬಹುಪದೋಕ್ತಿ ಆದಾಗ, k ಅನ್ನುವಂಥದ್ದು ಒಂದು ವಾಸ್ತವ ಸಂಖ್ಯೆ ಆದಾಗ p(x) ಎಂಬುದು ಒಂದು ಬಹುಪದೋಕ್ತಿ ಆದಾಗ p(k) = 0 ಆದರೆ k ಯನ್ನ ಬಹುಪದೋಕ್ತಿ p(x) ನ ಶೂನ್ಯತೆ ಅಂದ್ರೆ ಏನು ಅಂತಕ್ಕಂಥ ಬರ್ತಾ ಇದೆ. ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈಗ y = x - 3 ಅಥವಾ ಇದನ್ನ p(x) ಅಂತ ತಗೊಳ್ಳೋಣ x - 3. ಇಲ್ಲಿ ನಾನು x ನ ಬೆಲೆಯನ್ನ 3 ಅಂತ ತಗೊಳ್ಕೋತೇನೆ. x ನ ಬೆಲೆ 3 ಅಂತಕ್ಕಂಥ ಅಂದ್ರೆ ಇಲ್ಲಿ x ಅಂದ್ರೆ ಏನಿಲ್ಲಿ k ಅಂದಂಗ. ಇಲ್ಲಿ p(x) ಅಂತಕ್ಕಂಥದ್ದು p(x) ಅಂತಕ್ಕಂಥ ಒಂದು ಬಹುಪದೋಕ್ತಿ ಅದ. k ಯನ್ನ ಆ ಬಹುಪದೋಕ್ತಿ p(x) ನ ಶೂನ್ಯತೆ ಬೇಕಾಗಿತ್ತಂದ್ರ ಇಲ್ಲಿ x ನ ಯಾವ ಬೆಲೆಗೆ, ಈಗ x ನ ಯಾವ ಬೆಲೆಗೆ ಅಂದ್ರೆ ಇಲ್ಲಿ 3 ಅನ್ನ ತುಂಬ್ತಾ ಇದ್ದೀನಿ. x ಬದಲಾಗಿ 3, ಅಲ್ಲಿ ಏನಿತ್ತು k ಅಂತ ತೆಗೆದುಕೊಂಡಿದೆ. k ಅಂತಕ್ಕಂಥ ಒಂದು ವಾಸ್ತವ ಸಂಖ್ಯೆ, ಯಾವುದೇ ವಾಸ್ತವ ಸಂಖ್ಯೆ ಇರಬಹುದು. ಈಗ x ನ ಬೆಲೆ 3 ಅನ್ನ ತುಂಬ್ರಿ 3 = 0. ಈಗ p(3) = 0 ಆದರೆ ನೋಡಿ k ಎಂಬುದು ಒಂದು ವಾಸ್ತವ ಸಂಖ್ಯೆ. ಇಲ್ಲಿ k ಅಂದ್ರೆ 3 ಅಂತ ತೆಗೆದುಕೊಂಡಿನ. k ಎಂಬುದು ಒಂದು ವಾಸ್ತವ ಸಂಖ್ಯೆ ಆಗಿದ್ದು p(x) ಎಂಬುದು ಒಂದು ಬಹುಪದೋಕ್ತಿ. p(x) ಎನ್ನುವುದು ಒಂದು ಬಹುಪದೋಕ್ತಿ, k ಅನ್ನುವುದು ಒಂದು ವಾಸ್ತವ ಸಂಖ್ಯೆಯನ್ನು ತೆಗೆದುಕೊಂಡಿದೆ. p(k) = 0. k ಅಂದ್ರೆ ಎಷ್ಟು ಇಲ್ಲಿ 3. k ಬದಲಾಗಿ ಇಲ್ಲಿ ಅಂಕಿಗಳನ್ನು ತೆಗೆದುಕೊಂಡಿದ್ದೆ ನಾನು. ಈ ಒಂದು ಬಹುಪದೋಕ್ತಿಯಲ್ಲಿ ಇಲ್ಲಿ ಬಂದಾಗ ನಾವು ಏನ್ ಮಾಡ್ತೀವಿ k ಅಂತ ತೆಗೆದುಕೊಳ್ತೀವಿ. ಹಾಗಾಗಿ p(3) = 0. k ಬದಲಾಗಿ ಇಲ್ಲೆಲ್ಲ 3 ಅಂತ ಹಾಕೊಳ್ಳೋಣ. 3 ಎಂಬುದು ಒಂದು ವಾಸ್ತವ ಸಂಖ್ಯೆಯಾಗಿದ್ದು p(x) ಎಂಬುದು ಒಂದು ಬಹುಪದೋಕ್ತಿ ಆದಾಗ p(3) = 0 ಆದರೆ ಆ 3 ಅನ್ನು ನಾವು ಏನಂತ ಕರಿತೀವಿ? ಬಹುಪದೋಕ್ತಿ p(x) ನ ಶೂನ್ಯತೆ ಅಂತ ಕರಿತೀವಿ. ಅಂದ್ರೆ x ನ ಇಲ್ಲಿ ಚರಾಕ್ಷರ x ಇದ್ದಾಗ x ನ ಯಾವ ಬೆಲೆಗೆ ಆ ಬಹುಪದೋಕ್ತಿಯ ಉತ್ತರ 0 ಬರುತ್ತದೆಯೋ ಆ ಬೆಲೆ, ಯಾವ ಬೆಲೆಯನ್ನು ಆದೇಶಿಸಿದಾಗ 0 ಬರುತ್ತದೋ ಆ ಬೆಲೆಯನ್ನ ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಆ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು? 3. ಒಂದು ವೇಳೆ ಮತ್ತೊಂದು ಬೆಲೆಯನ್ನು ತುಂಬಿ ನೋಡಿ, p(x) = x - 3 ಇದೆ. ಈಗ ನಾ x ಬೆಲೆಯನ್ನ -3 ಅಂತ ತುಂಬ್ತೀನಿ. -3 -3 -6 ಅಂದ್ರೆ ಇದು ≠ 0 ಅಂದ್ರೆ ಇದು ಆ ಬಹುಪದೋಕ್ತಿಯ ಶೂನ್ಯತೆ ಅಲ್ಲ. ಅದೇ ರೀತಿ ನೀವು ಮತ್ತೊಂದು ಬೆಲೆಗಳನ್ನು ಬೇರೆ ಬೇರೆ ಬೆಲೆಗಳನ್ನು ತೆಗೆದುಕೊಂಡು ನೋಡಿ. ಉದಾಹರಣೆಗೆ p(x) = 2 ಅನ್ನ ತಗೋತೀನಿ. ಅಂದ್ರೆ ಇಲ್ಲಿ 2 ಅನ್ನ ತುಂಬಿದಾಗ ಉತ್ತರ -1 ಬಂತು. ಹಾಗಾದ್ರೆ -1 ಬಂತು ಅಂದ್ರೆ ಇದು ಈ ಬಹುಪದೋಕ್ತಿಯ ಶೂನ್ಯತೆ ಅಲ್ಲ.
ಎಕ್ಸ್ ನ ಯಾವ ಬೆಲೆಗೆ, ಆ ಚರಾಕ್ಷರದ ಯಾವ ಬೆಲೆಗೆ ಪಿ ಆಫ್ ಎಕ್ಸ್ ಅಂತಕ್ಕಂಥ 0 ಆಗಿರ್ತದೆ. ಎಕ್ಸ್ ಅಂದ್ರೆ ಅಲ್ಲಿ ತುಂಬತಕ್ಕಂಥ ಬೆಲೆ, 2 ತುಂಬ್ರು 2 ಬರಿತೀವಿ, -3 ತುಂಬ್ರು -3 ಅನ್ನ ಬರಿತೀವಿ. ಆ ಯಾವ ಬೆಲೆಗೆ 0 ಆಗ್ಬೇಕಾದ್ರೆ ಇಲ್ಲಿರುವಂತಹ ಬೆಲೆ ಎಷ್ಟಿರಬೇಕು, ಆ ಬೆಲೆಯನ್ನ ನಾವು ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ ಅನ್ನುವಂಥದ್ದು. ಈಗ ನಾವು ರೇಖಾಗಣಿತೀಯ, ನಮಗೇನಿದೆ ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥವನ್ನ ನಾವು ತಿಳಿದುಕೊಳ್ತಕ್ಕಂಥದನ್ನ ನೋಡೋಣ. ಈಗ ಒಂದು ರೇಖಾಗಣಿತ ಅಂದ್ರೆ ಒಂದು ಗ್ರಾಫ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ಇದರಲ್ಲಿ ನಾವು ಎಕ್ಸ್ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್ ಗಳನ್ನ ಹಾಕಿರ್ತೀವಿ. ಈಗ y = ax + b ಇದು ಯಾವುದಿದೆ, ರೇಖಾತ್ಮಕ ಬಹುಪದೋಕ್ತಿ ಇದೆ. ರೇಖಾತ್ಮಕ ಬಹುಪದೋಕ್ತಿ ಇದು ಒಂದು ಅಂಶವನ್ನ ತಿಳಿದುಕೊಳ್ಳೋಣ. ರೇಖಾತ್ಮಕ ಬಹುಪದೋಕ್ತಿ ಇದ್ದಾಗ ಏನಾಗಿರುತ್ತೆ, ಆ ರೇಖೆ, ಆ ಗ್ರಾಫ್ ಯಾವ ರೀತಿಯಾಗಿ ಬಂದಿರುತ್ತೆ, ಯಾವುದೋ ಒಂದು ಈ ರೀತಿಯಾಗಿರ್ತಕ್ಕಂಥ ಒಂದು ಈ ಕಡೆ ಇರ್ಬೋದು, ಈ ಕಡೆ ಇರ್ಬೋದು, ಅಥವಾ ಈ ಕಡೆ ಇರ್ಬೋದು, ಈ ರೀತಿಯಾಗಿರ್ಬೋದು, ಯಾವುದು ಬೇರೆ ಬೇರೆ ರೀತಿಯಲ್ಲಿ ಬಂದ ಅಂದ್ರೆ ಒಂದೇ ಒಂದು ಸರಳ ರೇಖೆಯನ್ನ ಬಂದಿರುತ್ತದೆ. ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಆ ರೇಖೆ ಒಂದೇ ಒಂದು ಸರಳ ರೇಖೆಯಲ್ಲಿ ಬಂದಿರುತ್ತದೆ. ಇನ್ನು ಇದನ್ನೇ y = ax² + bx + c ಇದು ವರ್ಗ ಬಹುಪದೋಕ್ತಿಯನ್ನ ತೆಗೆದುಕೊಂಡು, ವರ್ಗ ಬಹುಪದೋಕ್ತಿಯನ್ನ ತೆಗೆದುಕೊಂಡಾಗ ನಕ್ಷೆ ಯಾವ ರೀತಿಯಾಗಿ ಬಂದಿರುತ್ತೆ ಅಂದ್ರೆ ಈ ರೀತಿಯಾಗಿ ಬರಬಹುದು ಅಂತ. ಇದು ಮುಂದೆ ನೋಡಿದಾಗ ಇದಕ್ಕೆ 2-3 ರೀತಿಯಲ್ಲಿ ಬರುತ್ತೆ, ತೋರಿಸ್ತೀನಿ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಇನ್ನೊಂದು ನಾವು ಇದೇ ರೀತಿಯಾದಂತ ಮತ್ತೊಂದು y = ಘನ ಬಹುಪದೋಕ್ತಿ ax³ + bx + bx² + cx + d ಇದು ಘನ ಬಹುಪದೋಕ್ತಿ ಅಂತ ಉಂಟು. ಇದಕ್ಕೆ ನಾವು ರೇಖಾಗಣಿತವಾಗಿ ನಾವು ಇದನ್ನ ಆ ಶೂನ್ಯತೆಗಳನ್ನ ಕಂಡುಹಿಡಿತೇವೆ. ಈಗ ನಾವು ಆ ಒಂದು ಬೀಜಗಣಿತ ಪ್ರಕಾರ ಶೂನ್ಯತೆಗಳನ್ನ ಕಂಡುಹಿಡಿದೀವಲ್ಲ, ಈಗ y = ಬೆಲೆಗಳನ್ನ ಆದೇಶಿಸುವುದರ ಮೂಲಕ ಯಾವ ಬೆಲೆಯನ್ನ ಆದೇಶಿಸಿದ್ರೆ ಅಲ್ಲಿ 0 ಬರುತ್ತದಲ್ಲ ಅದನ್ನ ನೋಡ್ಕೊಂಡು ಶೂನ್ಯತೆಗಳನ್ನ ಕಂಡುಹಿಡಿದೀವಿ. ಈಗ ರೇಖಾಗಣಿತೀಯವಾಗಿ ನಾವು ಈ ಶೂನ್ಯತೆಗಳನ್ನ, ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಹೆಂಗ್ ಕಂಡುಹಿಡಿದೀವಿ, ಇದ್ರದ್ದು ಒಂದು ಗ್ರಾಫ್ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿರ್ತಕ್ಕಂಥದ್ದು ಬಂತು ಅಂತ ಯಾವುದೇ ರೀತಿಯಾಗಿ ನಕ್ಷೆಯನ್ನ ಬರುತ್ತೆ. ಅದ್ರ ಅರ್ಥ ಏನು, ರೇಖಾತ್ಮಕ ಬಹುಪದೋಕ್ತಿ ಇದ್ದಾಗ ಇಲ್ಲಿ ಬರುವಂತಹ ಶೂನ್ಯತೆಗಳ ಸಂಖ್ಯೆ ಏನಾಗಿರುತ್ತಂತ, ಶೂನ್ಯತೆಗಳ ಸಂಖ್ಯೆ ಏನಾಗಿರುತ್ತಂತ ಇಲ್ಲಿ ಒಂದೇ ಒಂದನ್ನ ಬಂದಿರುತ್ತದೆ. ಹೆಂಗಿದು, ಏನರ್ಥ ಇದು ನೋಡೋಣ. ಇಲ್ಲಿ ಶೂನ್ಯತೆಗಳ ಸಂಖ್ಯೆ ವರ್ಗ ಬಹುಪದೋಕ್ತಿ ಇದ್ದಾಗ ಶೂನ್ಯತೆಗಳ ಸಂಖ್ಯೆ ಎಷ್ಟಿರ್ತದ, 2. ಘನ ಬಹುಪದೋಕ್ತಿ ಇದ್ದಾಗ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟಿರ್ತದ ಅಂದ್ರೆ 3. ಇದು ಹೇಗೆ ಅಂದ್ರೆ ಅರ್ಥ, ಈ ಒಂದು ರೇಖಾತ್ಮಕ ಬಹುಪದೋಕ್ತಿಯನ್ನ ತೆಗೆದುಕೊಂಡು ನಾವು ನಕ್ಷೆಯನ್ನ ಹಾಕಿದಾಗ ಆ ನಕ್ಷೆಯನ್ನ ಎಕ್ಸ್ ಅಕ್ಷ, ಆ ನಕ್ಷೆ ಎಕ್ಸ್ ಅಕ್ಷರಲ್ಲಿ ಎಷ್ಟು ಸ್ಥಳದಲ್ಲಿ ಅದನ್ನ ಛೇದಿಸಿದೆ, ಎಕ್ಸ್ ಅಕ್ಷವನ್ನ ಆ ನಕ್ಷೆ ಎಷ್ಟು ಸ್ಥಳದಲ್ಲಿ ಛೇದಿಸಿದೆ, ಒಂದೇ ಒಂದು ಬಿಂದು. ಆ ಬಿಂದುನೇ ನಾವೇನಂತ ಕರಿತೀವಿ, ಆ ಶೂನ್ಯತೆಗಳ ಸಂಖ್ಯೆ. ಅಂದ್ರೆ ಒಂದೇ ಬಿಂದುವಿನಲ್ಲಿ ಸಂಧಿಸಿದೆ ಅಂದ್ರೆ ಅಲ್ಲಿ ಶೂನ್ಯತೆಗಳ ಸಂಖ್ಯೆ 1 ಅಂತ. ರೇಖಾತ್ಮಕ ಬಹುಪದೋಕ್ತಿ ಇದ್ದಾಗ ಯಾವುದೇ ನೀವು ಗ್ರಾಫ್ ಅನ್ನ ಹಾಕಿ ನಕ್ಷೆಯನ್ನ ಹಾಕಿದ್ರು ಕೂಡ ಒಂದೇ ಒಂದು ಲೈನ್ ಅನ್ನ ಬಂದಿರುತ್ತದೆ. ಅದು ಕೇವಲ ಎಷ್ಟು ಎಕ್ಸ್ ಅಕ್ಷಕ್ಕೆ ಎಷ್ಟು ಜಾಗದಲ್ಲಿ ಎಷ್ಟು ಸ್ಥಳದಲ್ಲಿ ಸಂಧಿಸುತ್ತದೆ ಅಂದ್ರೆ ಒಂದೇ ಒಂದು ಸ್ಥಳದಲ್ಲಿ ಛೇದಿಸುತ್ತದೆ. ಹಾಗಾಗಿ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು, 1. ಅದೇ ರೀತಿಯಲ್ಲಿ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ತೆಗೆದುಕೊಂಡಿದ್ದೇನೆ. ವರ್ಗ ಬಹುಪದೋಕ್ತಿ ನೋಡ್ರಿ, ಎಕ್ಸ್ ಅಕ್ಷವನ್ನ 1 ಮತ್ತು 2 ಸ್ಥಳಗಳಲ್ಲಿ ಛೇದಿಸಿದೆ. ಹಾಗಾಗಿ ಎಕ್ಸ್ ಅಕ್ಷವನ್ನ ಆ ನಕ್ಷೆ ಎಷ್ಟು ಸ್ಥಳಗಳ ಮುಖಾಂತರ, ಎಷ್ಟು ಬಿಂದುಗಳ ಮುಖಾಂತರ ಆ ನಕ್ಷೆಯನ್ನ ಹಾಯ್ದು ಹೋಗಿರುತ್ತದೆಯೋ, ಎಕ್ಸ್ ಅಕ್ಷದ ಮೂಲಕ ಎಕ್ಸ್ ಅಕ್ಷಕ್ಕೆ ಆ ನಕ್ಷೆ ಎಷ್ಟು ಬಾರಿ ಛೇದಿಸುತ್ತದೆಯೋ, ಎಷ್ಟು ಬಿಂದುಗಳ ಮೂಲಕ ಹಾದು ಹೋಗಿರುತ್ತದೆಯೋ ಅಷ್ಟು ಆ ಬಿಂದುಗಳನ್ನ ಏನಂತ ಕರಿತೀವಿ, ಆ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಅಂತ ಕರಿತೀವಿ. ಹಾಗಾಗಿ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟಿಲ್ಲಿ, 2. ಅದೇ ರೀತಿ ಘನ ಬಹುಪದೋಕ್ತಿಯನ್ನು ತೆಗೆದುಕೊಂಡಾಗ ಎಷ್ಟು ಬಿಂದುಗಳ ಮೂಲಕ, ಎಕ್ಸ್ ಅಕ್ಷವನ್ನ ಎಷ್ಟು ಬಿಂದುಗಳ ಮೂಲಕ ಛೇದಿಸಿದೆ, ಎಷ್ಟು ಬಿಂದುಗಳಲ್ಲಿ ಛೇದಿಸಿದೆ, 3 ಬಿಂದುಗಳಲ್ಲಿ ಛೇದಿಸಿದೆ ಅಲ್ಲ. ಹಾಗಾಗಿ ಆ ಘನ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು, 3 ಅನ್ನುವಂಥದ್ದು. ಇದು ಹೇಗೆ ಅಂತಕ್ಕಂತಂದ್ರ ಈಗ ನಾವು ನಕ್ಷೆಯನ್ನ ಹಾಕಿ ನೀವು ನೋಡಬಹುದು. ಈಗ ಉದಾಹರಣೆಗೆ y = x - 3 ಅಂತಕ್ಕಂಥ ಈಗಾಗಲೇ ತಗೊಂಡಿದ್ದೇನೆ ನಾನು. ಈಗ ಸಪೋಸ್ x = ನಾನು 0 ತಗೊಳ್ತಾ ಇದ್ದೀನಿ, y = 0 - 3 ಅಂದ್ರೆ y = -3 ಅಂತ ಬರುತ್ತೆ. ಈ ಬಿಂದುಗಳು ಅಥವಾ x = 3 ಅನ್ನು ತೆಗೆದುಕೊಂಡಾಗ y = ಏನ್ ಬರುತ್ತೆ, 3 - 3 ಅಂದ್ರೆ 0 ಅಂತ ಬರುತ್ತೆ. ಹಾಗಾದ್ರೆ ಇವುಗಳನ್ನು ತೆಗೆದುಕೊಂಡು ನೀವು ಬಿಂದುಗಳನ್ನ ಗುರುತಿಸಿ ಒಂದು ಲೈನ್ ಅನ್ನ ಹೊಡೀರಿ. ಆ ಲೈನು
ಆ ರೇಖೆ ಅದು ಎಕ್ಸ್ ಅಕ್ಷವನ್ನ ಒಂದೇ ಒಂದು ಯಾವುದೇ ರೇಖಾತ್ಮಕ ಬಹುಪದೋಕ್ತಿ ತೆಗೆದುಕೊಂಡ್ರು ಕೂಡ ಎಕ್ಸ್ ಅಕ್ಷವನ್ನ ಒಂದು ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಅಥವಾ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ. ಎಷ್ಟು ಬಿಂದುಗಳಲ್ಲಿ ಛೇದಿಸುತ್ತದೆಯೋ ಅದು ಆ ಬಹುಪದೋಕ್ತಿಯ ಶೂನ್ಯತೆ. ಇದು ರೇಖಾಗಣಿತೀಯವಾಗಿ ಆಗುತ್ತೆ ಅಂತ. ಉದಾಹರಣೆಗೆ ಇಲ್ಲಿ ಮತ್ತೊಂದು ತಗೊಳ್ತಾ ಇದ್ದೀನಿ ನಾನು ನಕ್ಷೆ ಸುಮ್ಮನೆ. ಈಗ ನೋಡಿ, ಎಕ್ಸ್ ಅಕ್ಷವನ್ನ ಎಷ್ಟು ಬಿಂದುಗಳಲ್ಲಿ ಛೇದಿಸಿ ಅಂದ್ರೆ 1 2 3 4 5. ಹಾಗಾದ್ರೆ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂದ್ರೆ ಅದನ್ನ 5 ಅಂತ. ಅದ್ರ 5 ಅದಾದ್ಮೇಲೆ ಅದರ ಡಿಗ್ರಿ ಎಷ್ಟಾಗಿರುತ್ತೆ? 5 ಆಗಿರುತ್ತೆ. ಅದು 5 ಅಂದ್ರೆ ಅದರ ಡಿಗ್ರಿ 5. ಇಲ್ಲಿ ಡಿಗ್ರಿ 3 ಇರುತ್ತೆ, ಅದರ ಶೂನ್ಯತೆಗಳ ಸಂಖ್ಯೆ 3 ಇರುತ್ತೆ. ಡಿಗ್ರಿ 2 ಇದ್ರೆ ಅದರ ಶೂನ್ಯತೆಗಳ ಸಂಖ್ಯೆ 2 ಇರುತ್ತೆ. ಡಿಗ್ರಿ 1 ಇದ್ರೆ ಅದರ ಶೂನ್ಯತೆಗಳ ಸಂಖ್ಯೆ 1 ಇರುತ್ತೆ. ಶೂನ್ಯತೆಗಳ ಸಂಖ್ಯೆ 5 ಇದ್ರೆ ಡಿಗ್ರಿ ಎಷ್ಟಾಗಿರುತ್ತೆ? ಆ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ 5 ಆಗಿರುತ್ತೆ ಅನ್ನುವಂಥದ್ದು. ಈಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಬಿಡುತ್ತೇವೆ. ಈಗ ಉದಾಹರಣೆಯ ಲೆಕ್ಕವನ್ನು ತೆಗೆದುಕೊಂಡಿದ್ದೇನೆ. ಉದಾಹರಣೆಯಲ್ಲಿರ್ತಕ್ಕಂಥದ್ದು, ಕೆಳಗೆ ನೀಡಿದ ನಕ್ಷೆಗಳನ್ನು ನೋಡಿ ಪ್ರತಿಯೊಂದು ಸಹ y = p of x ನಕ್ಷೆಯಾಗಿದ್ದು ಇಲ್ಲಿ p of x ಎಂಬುದು ಬಹುಪದೋಕ್ತಿಯಾಗಿದೆ. ಪ್ರತಿಯೊಂದು ನಕ್ಷೆಗೂ p of x ನ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದನೇ ಪ್ರಶ್ನೆಗೆ ಉತ್ತರವನ್ನ ನೋಡಿ. ಎಕ್ಸ್ ಅಕ್ಷವನ್ನ ಎಷ್ಟು ಬಿಂದುಗಳಲ್ಲಿ ಛೇದಿಸಿದೆ? ಒಂದು ಬಿಂದುವಿನಲ್ಲಿ. ಹಾಗಾಗಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಇಲ್ಲಿ 1 ಅನ್ನುವಂತ ಉತ್ತರ. ಶೂನ್ಯತೆಗಳ ಸಂಖ್ಯೆ 1. ಎಕ್ಸ್ ಅಕ್ಷವನ್ನ ಬರೀಬೇಕಿಲ್ಲಿ. ಎಕ್ಸ್ ಅಕ್ಷವನ್ನ ಕೇವಲ ಒಂದು ಬಿಂದುವಿನಲ್ಲಿ ಈ ರೀತಿಯಾಗಿ ಬರೀಬೇಕು ನಾವು. ಎಕ್ಸ್ ಅಕ್ಷವನ್ನ ಪ್ರತಿಯೊಂದು ಪ್ರಶ್ನೆಗೂ ಎಕ್ಸ್ ಅಕ್ಷವನ್ನು ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದೆ. ಹಾಗಾಗಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಶೂನ್ಯತೆಗಳ ಸಂಖ್ಯೆ ಇಲ್ಲಿ ಎಷ್ಟು? ಒಂದನೇ ಪ್ರಶ್ನೆಗೆ 1 ಅನ್ನುವಂತ ಉತ್ತರ. ಎರಡನೇ ಪ್ರಶ್ನೆಗೆ ಬರೋಣ. ಎಕ್ಸ್ ಅಕ್ಷವನ್ನ ಆ ನಕ್ಷೆ ಎಕ್ಸ್ ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ? 2 ಬಿಂದುಗಳಲ್ಲಿ ಬರೆಯಬೇಕು. ಮತ್ತೆ ಎಕ್ಸ್ ಅಕ್ಷವನ್ನು ಕೇವಲ 2 ಬಿಂದುಗಳಲ್ಲಿ ಒಂದೇ ಒಂದು ಅದಲ್ಲ, ಇಲ್ಲಿ 2 ಬಿಂದುಗಳಲ್ಲಿ ಛೇದಿಸಿದೆ. ಹಾಗಾಗಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎರಡನೇ ಪ್ರಶ್ನೆಗೆ ಎಷ್ಟು? 2. ಎಕ್ಸ್ ಅಕ್ಷವನ್ನ ಆ ನಕ್ಷೆ ಎಷ್ಟು ಬಿಂದುಗಳಲ್ಲಿ ಛೇದಿಸಿದೆ ನೋಡ್ಬೇಕು. 2 ಬಿಂದುಗಳಲ್ಲಿ ಅಂದ್ರೆ ಆ ಶೂನ್ಯತೆಗಳ ಸಂಖ್ಯೆ 2. ಇಲ್ಲಿ ಎಕ್ಸ್ ಅಕ್ಷವನ್ನ ಎಷ್ಟು ಬಿಂದು? 1 2 3 ಬಿಂದುಗಳಲ್ಲಿ ಛೇದಿಸಿದೆ ಅಂದ್ರೆ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ 3 ಅನ್ನುವಂತ ಉತ್ತರ. ನಾಲ್ಕನೇ ಪ್ರಶ್ನೆಗೆ ಹೋದಾಗ ಎಕ್ಸ್ ಅಕ್ಷವನ್ನ ಆ ರೇಖೆಯು ಹೇಳಿರ್ತಕ್ಕಂಥ ನಕ್ಷೆಯು ಎಷ್ಟು ಬಿಂದುಗಳಲ್ಲಿ ಛೇದಿಸಿದೆ? ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದೆ ಅಂದ್ರೆ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಇಲ್ಲಿ 1. ಪ್ರತಿಯೊಂದಕ್ಕೂ ಇದನ್ನ ಕಂಪ್ಲೀಟ್ ಬರೀಬೇಕು. ಇಲ್ಲಿ ಎಕ್ಸ್ ಅಕ್ಷವನ್ನ ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದೆ. ಹಾಗಾಗಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು? 1. ಅದೇ ರೀತಿ ಎಕ್ಸ್ ಅಕ್ಷವನ್ನ ಇಲ್ಲಿ ಎಷ್ಟು ಬಿಂದುವಿನಲ್ಲಿ? 1 2 3 4. ಎಕ್ಸ್ ಅಕ್ಷವನ್ನ ಆ ನಕ್ಷೆಯು ಎಷ್ಟು ಬಿಂದುಗಳಲ್ಲಿ ಛೇದಿಸಿದೆ? 4 ಬಿಂದುಗಳಲ್ಲಿ ಛೇದಿಸಿದೆ. ಹೀಗಾಗಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ 4 ಅನ್ನುವಂತಹ ಉತ್ತರ. ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಬರೀತಕ್ಕಂಥದ್ದು. ಕೇವಲ ಇಷ್ಟೇ ಬರೆದು ಬಿಡಬಾರ್ದು ನಂಬರ್ಸ್ ಗಳನ್ನ. ಎಕ್ಸ್ ಅಕ್ಷವನ್ನ ಕೇವಲ 4 ಬಿಂದುಗಳಲ್ಲಿ ಛೇದಿಸಿದೆ. ಹೀಗಾಗಿ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 4. ಎಕ್ಸ್ ಅಕ್ಷವು ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದೆ. ಹೀಗಾಗಿ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 1. ಎಕ್ಸ್ ಅಕ್ಷವನ್ನು ಕೇವಲ 3 ಬಿಂದುಗಳಲ್ಲಿ ಛೇದಿಸಿದೆ. ಹೀಗಾಗಿ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 3. ಎಕ್ಸ್ ಅಕ್ಷವನ್ನ ಕೇವಲ 2 ಬಿಂದುಗಳಲ್ಲಿ ಛೇದಿಸಿದೆ. ಹಾಗಾಗಿ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 2. ಹಾಗಾಗಿ ಇಲ್ಲೊಂದು ಸ್ವಲ್ಪ ವಾಪಸ್ ನೋಡೋಣ. ಶೂನ್ಯತೆಗಳ ಸಂಖ್ಯೆ 1 ಅಂದ್ರೆ ಇದು ಯಾವ ಬಹುಪದೋಕ್ತಿ ಇರಬಹುದು? ರೇಖಾತ್ಮಕ ಬಹುಪದೋಕ್ತಿ. ಯಾಕಂದ್ರೆ ಡಿಗ್ರಿ 1. ಡಿಗ್ರಿ ಶೂನ್ಯತೆಗಳ ಸಂಖ್ಯೆ 1 ಇದ್ರೆ ಡಿಗ್ರಿ 1 ಇರ್ತದ. ಡಿಗ್ರಿ 1 ಇದ್ರೆ ರೇಖಾತ್ಮಕ ಬಹುಪದೋಕ್ತಿ. ಶೂನ್ಯತೆಗಳ ಸಂಖ್ಯೆ 2 ಇದ್ರೆ ಡಿಗ್ರಿ ಎಷ್ಟು ಇರ್ತದ? 2 ಇರ್ತದ. ಡಿಗ್ರಿ 2 ಇರ್ತಕ್ಕಂಥ ಬಹುಪದೋಕ್ತಿ ಯಾವುದು? ವರ್ಗ ಬಹುಪದೋಕ್ತಿ. ಶೂನ್ಯತೆಗಳ ಸಂಖ್ಯೆ 3 ಇದೆ. ಶೂನ್ಯತೆಗಳ ಸಂಖ್ಯೆ 3 ಇದ್ದಾಗ ಡಿಗ್ರಿ ಎಷ್ಟಿರುತ್ತೆ? 3 ಇರುತ್ತೆ. ಡಿಗ್ರಿ 3 ಅಂದ್ರೆ ಯಾವ ಬಹುಪದೋಕ್ತಿ? ಇದು ಘನ ಬಹುಪದೋಕ್ತಿ ಅಂತ. ಈ ರೀತಿಯಾಗಿ ಆ ನಕ್ಷೆಯನ್ನ ನೋಡೋದರ ಮೂಲಕ ಎಷ್ಟು ಡಿಗ್ರಿ ಇದೆ, ಆ ಯಾವ ಬಹುಪದೋಕ್ತಿ ಇದೆ ಅಂತಕ್ಕಂಥ ಹೇಳಿಕೆ ಸಾಧ್ಯ ಅನ್ನುವಂಥದ್ದು.
ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಹೊಸ ಪಠ್ಯ ಪುಸ್ತಕದ ಪ್ರಕಾರ ನಾನು ಉದಾಹರಣೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಬಿಡಿಸ್ತಾ ಇದ್ದೀನಿ ಮತ್ತು ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ಬಿಡಿಸ್ತಾ ಇದ್ದೀನಿ. ಈಗ 1.1 ಅಭ್ಯಾಸವನ್ನ ನೋಡೋಣ. ಈಗ ಅಭ್ಯಾಸ 2.1 ಎರಡನೇ ಅಧ್ಯಾಯದ ಮೊದಲನೇ ಅಭ್ಯಾಸ ಬಹುಪದೋಕ್ತಿಗಳು ಅನ್ನುವಂಥದ್ದು. ಇಲ್ಲಿ y=p(x) ದ ನಕ್ಷೆಗಳನ್ನ ಕೆಳಗಿನ ಚಿತ್ರದಲ್ಲಿ ನೀಡಿದ್ದು, ಇಲ್ಲಿ p(x) ಎಂಬುದು ಬಹುಪದೋಕ್ತಿಯಾಗಿದೆ. ಪ್ರತಿ ಸಂದರ್ಭದಲ್ಲಿಯೂ p(x) ದ ಶೂನ್ಯತೆಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಈಗಾಗಲೇ ಉದಾಹರಣೆ ಲೆಕ್ಕದಲ್ಲಿ ಕಂಡುಹಿಡಿಯುವಲ್ಲ, ಸೇಮ್ ಅದೇ ರೀತಿ. ಇಲ್ಲಿ ನಕ್ಷೆ ಇಲ್ಲಿದೆ, ಈ ಬಿಂದುವಿನಲ್ಲಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತಂದ್ರ ಶೂನ್ಯತೆಗಳ ಸಂಖ್ಯೆ ಇಲ್ಲಿ 0 ಅನ್ನುವಂಥದ್ದು. ನಿಲ್ ಇಲ್ಲ, ಶೂನ್ಯತೆಗಳ ಸಂಖ್ಯೆ 0, ಶೂನ್ಯತೆಗಳೇ ಇಲ್ಲ. ಯಾಕಿಲ್ಲ ಅಂತಂದ್ರೆ x ಅಕ್ಷವನ್ನ ಯಾವುದೇ ಬಿಂದುವಿನಲ್ಲಿ ಛೇದಿಸಿಲ್ಲ. ಬರೀಬೇಕದು, ಈಗಾಗಲೇ ಹಿಂದೆ ಉದಾಹರಣೆಯಲ್ಲಿ ಬರೆದಿರಲ್ಲ. x ಅಕ್ಷವನ್ನ ಯಾವುದೇ ಬಿಂದುವಿನಲ್ಲಿ, ನಕ್ಷೆಯು x ಅಕ್ಷವನ್ನ ಯಾವುದೇ ಬಿಂದುವಿನಲ್ಲಿ ಛೇದಿಸಿಲ್ಲ. ಹಾಗಾಗಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ 0 ಅಥವಾ ನಿಲ್ ಅನ್ನುವಂತ ಉತ್ತರ. ಇನ್ನು ಎರಡನೇ ಪ್ರಶ್ನೆಗೆ ಹೋದಾಗ ನಕ್ಷೆಯು x ಅಕ್ಷವನ್ನ ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದೆ. ಹಾಗಾಗಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಇಲ್ಲಿ 1. ಈ ಚಿತ್ರ, ಮೂರನೇ ಚಿತ್ರವನ್ನು ನೋಡಿದಾಗ x ಅಕ್ಷವನ್ನು ಅಂದ್ರೆ ನಕ್ಷೆಯು x ಅಕ್ಷವನ್ನ ಕೇವಲ 3 ಬಿಂದುವಿನಲ್ಲಿ ಛೇದಿಸಿದೆ. ಹೀಗಾಗಿ ಈ ಒಂದು ನಕ್ಷೆಯ ಅಥವಾ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು? x ಅಕ್ಷವನ್ನ ಎಷ್ಟು ಬಿಂದುಗಳಲ್ಲಿ ಛೇದಿಸಿರುತ್ತದೆ ಅದೇ ಆ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ. ಮತ್ತೆ ಇಲ್ಲಿ ಶೂನ್ಯತೆಗಳ ಸಂಖ್ಯೆಯನ್ನು ನಾವು ಬರೀಬೇಕಾಗಿದೆ. ಶೂನ್ಯತೆಗಳ ಸಂಖ್ಯೆಯನ್ನು ನೋಡಿದಾಗ x ಅಕ್ಷವನ್ನ ಕೇವಲ 2 ಬಿಂದುವಿನಲ್ಲಿ ಛೇದಿಸಿದೆ. ಹಾಗಾಗಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು? 2. ಇಲ್ಲಿ ಶೂನ್ಯತೆಗಳ ಸಂಖ್ಯೆಯನ್ನು ಬರೀಬೇಕಾಗಿದೆ, ನಾವು ಬರೀಬೇಕು ಕಂಪ್ಲೀಟ್ ಆಗಿ. ಇಲ್ಲಿ x ಅಕ್ಷವನ್ನ ಕೇವಲ 4 ಬಿಂದುಗಳಲ್ಲಿ ಛೇದಿಸಿದೆ. 1 2 3 4. ನಕ್ಷೆಯು x ಅಕ್ಷವನ್ನ ಕೇವಲ 4 ಬಿಂದುಗಳಲ್ಲಿ ಛೇದಿಸಿದೆ. ಹೀಗಾಗಿ ಈ ನಕ್ಷೆಯ ಅಥವಾ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು? 4. ಇಲ್ಲಿ ನಕ್ಷೆ 1 2 3 ಬಿಂದುಗಳಲ್ಲಿ ಛೇದಿಸಿದೆ. ಹಾಗಾಗಿ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು? 3 ಅನ್ನುವಂಥದ್ದು. ವೆರಿ ಇಂಪಾರ್ಟೆಂಟ್ ಒಂದು ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ನಿಮಗೆ ಕೇಳಬಹುದು. ಶೂನ್ಯತೆಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಅಥವಾ ಒಂದು ನಕ್ಷೆಯನ್ನು ಕೊಟ್ಟು ಈ ಬಹುಪದೋಕ್ತಿಯ ಅಥವಾ ಈ ನಕ್ಷೆಯ ಸಹಾಯದಿಂದ y=p(x) ನಕ್ಷೆಗಳನ್ನ ನೋಡಿಕೊಂಡು ಇಲ್ಲಿರುವಂತಹ ಡಿಗ್ರಿ ಎಷ್ಟಂತನೂ ಕೂಡ ಕೇಳಬಹುದು. ಅಥವಾ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 1 ಅಂದ್ರೆ ಇದು ಡಿಗ್ರಿ 1. ಇದು ಎಂತಹ ನಕ್ಷೆ ಅಂದ್ರೆ ರೇಖಾತ್ಮಕ ನಕ್ಷೆ ಅಂತ. ಈ ನಕ್ಷೆಯನ್ನು ಕೊಟ್ಟು ಅಥವಾ ಈ ನಕ್ಷೆಯನ್ನು ಕೊಟ್ಟು ಇದನ್ನು ಕೊಟ್ಟು ಯಾವುದನ್ನು ಕೂಡ ಕೊಡಬಹುದು. ಈ ನಕ್ಷೆಯನ್ನು ಕೊಟ್ಟು ಇದರ ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ ಶೂನ್ಯತೆಗಳ ಸಂಖ್ಯೆ 3 ಇದ್ದಾಗ ಡಿಗ್ರಿ 3 ಆಗಿರುತ್ತದೆ. ಮತ್ತು ಇದು ಎಂಥ ಬಹುಪದೋಕ್ತಿ ಆಗಿರುತ್ತದೆ ಅಂತ ಪ್ರಶ್ನೆ ಕೇಳಬಹುದು. ಇದು ಘನ ಬಹುಪದೋಕ್ತಿ ಆಗಿರುತ್ತದೆ. ಅದೇ ರೀತಿ ಇದು ಎಂಥ ಬಹುಪದೋಕ್ತಿ ಆಗಿರುತ್ತದೆ ಅಂತ ಕೇಳಬಹುದು. ಇದು ವರ್ಗ ಬಹುಪದೋಕ್ತಿ. ಕಾರಣ ಈ ಶೂನ್ಯತೆಗಳ ಸಂಖ್ಯೆ 2 ಇದೆ. ಶೂನ್ಯತೆಗಳ ಸಂಖ್ಯೆ 2 ಇದ್ದಾಗ ಆ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರುತ್ತೆ? 2 ಆಗಿರುತ್ತೆ. ಡಿಗ್ರಿ 2 ಇದ್ದಾಗ ಅದಕ್ಕೆ ನಾವು ಏನಂತ ಕರಿತೀವಿ? ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಆದ್ಮೇಲೆ ಈ ರೀತಿಯಾಗಿ ನಮಗೀಗ ಮುಂದಿರುವಂಥದ್ದು ಇಲ್ಲಿ ಈ ಒಂದು ಘಟಕದಲ್ಲಿ, ಈ ಒಂದು 10ನೇ ಸಿಲೆಬಸ್ ನಲ್ಲಿ ಇರ್ತಕ್ಕಂಥ ರೇಖಾತ್ಮಕ, ವರ್ಗ, ಘನ ಬಹುಪದೋಕ್ತಿಗಳು ಎಲ್ಲವೂ ಇದ್ರೂ ಕೂಡ ನಮಗೆ ಈ ಮುಂದಿನ ಅಭ್ಯಾಸದಲ್ಲಿ ಕೇವಲ ವರ್ಗ ಬಹುಪದೋಕ್ತಿಗಳ ಬಗ್ಗೆ ನಾವು ಅಭ್ಯಾಸವನ್ನ ಮಾಡ್ತೀವಿ. ಹಾಗಾಗಿ ವರ್ಗ ಬಹುಪದೋಕ್ತಿ ಮತ್ತು ಮುಂದಿರುವಂತಹ ಶೂನ್ಯತೆಗಳು, ಸಹಗುಣಕಗಳ ನಡುವಿನ ಸಂಬಂಧ ಏನು ಅನ್ನುವಂಥದ್ದು ಮುಂದಿನ ವಿಡಿಯೋದಲ್ಲಿ ತಾವು ನಾವು ನೋಡೋಣ ಅಂತ ಹೇಳುತ್ತಾ, ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಪ್ರಾರಂಭದಿಂದ ಕೊನೆಯವರೆಗೆ ತಾವು ನೋಡಿ 100% ಆಗಿ ಈ ಒಂದು ಅಭ್ಯಾಸದಲ್ಲಿರ್ತಕ್ಕಂಥ ಅಥವಾ ಎಲ್ಲ ಉದಾಹರಣೆ ಲೆಕ್ಕಗಳು ತಮಗೆ ಅರ್ಥ ಆಗುತ್ತೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರ.